ನಮಸ್ಕಾರ. ನಾನು ನಿಮ್ಮ ನಾನು ನಿಮ್ಮ ಹತ್ರ ಏನೋ ಒಂದು ಹೇಳಬೇಕು. ಅಯ್ಯೋ ನಿಮ್ಗೆ ಗೊತ್ತಿಲ್ಲ, ಸಿರಿಗನ್ನಡದ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಜಾಸ್ತಿ ಏನು ಹೇಳಲ್ಲ, ನೀವು ನೋಡ್ಕೊಂಡಿರ್ತೀರ ಎಲ್ಲ ಕಡೆ. ನಮ್ಮ ಮನೆಗೆ ಹೋಗಿರ್ತೀವಿ, ಊಟ ಮಾಡಿರ್ತೀವಿ, ಮೋಜು ಮಸ್ತಿ ಮಾಡ್ತೀರಿ. ಅದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಜಾಸ್ತಿ ಮಾತಾಡಲ್ಲ, ಬನ್ನಿ ಯಾರ್ಯಾರು ಹೆಂಗೆ ರೆಡಿ ಆಗಿದ್ದಾರೆ ಅಂತ ನೋಡೋಣ. ಮೇಡಮ್ ಮೇಡಮ್ ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ರೆ ಆರಾಮ? ನೀವು ಆರಾಮ ಸರ್? ಸೂಪರ್. ಬನ್ನಿ ಸರ್. ಓಕೆ ಬಂದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಎಲ್ರು? ಚೆನ್ನಾಗಿದೆ. ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್. ಎಸ್, ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಎಸ್ ಮೇಡಮ್, ನಿಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ. ಏನು ಹೌಸ್ ವೈಫಾ? ಹೌದು ಸರ್. ಹೌದಾ ಸರ್? ನಿಮ್ದು ಹೆಸರು? ನನ್ನ ಹೆಸರು ವಿಮಲ್ ರಾಜ್ ಅಂತ. ನಾನು ಬೇಸಿಕಲಿ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ರು. ಸೂಪರ್. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 28 ವರ್ಷ ಆಯ್ತು ಸರ್. 28 ವರ್ಷ ಆಯ್ತಾ? ಸೂಪರ್. ಫಸ್ಟ್ ಯಾರು ನೋಡಿದ್ದು? ಫಸ್ಟ್ ನೋಡಿದ್ದು ಅಪ್ಪ ಅಮ್ಮ ನೋಡಿದ್ದು. ಓಕೆ. ಯಾರು ನೀವು ಹುಡುಕ್ತಿದ್ರ ಅಥವಾ ನಿಮ್ಮ ಕಡೆ ಹುಡುಗ ಹುಡುಕ್ತಿದ್ರೆ? ಹೆಂಗ್ ಕತೆ, ಹೆಂಗ್ ಕನೆಕ್ಟ್ ಆಯಿತು? ಸೊ ನಮ್ಮದು ಕಂಬೈನ್ಡ್ ಫ್ಯಾಮಿಲಿ. ಓಕೆ. ನಮ್ಮ ದೊಡ್ಡ ಸಿಸ್ಟರ್ನ ನಮ್ಮ ಬಾವರಿಗೆ ಕೊಟ್ಟಿದ್ವಿ, ನಮ್ಮ ಅಣ್ಣವ್ರಿಗೆ. ಅಣ್ಣವ್ರಿಗೆ. ಸೊ ಇನ್ನೊಬ್ಬ ಅಣ್ಣವ್ರಿಗೆ ನಮ್ಮ ಇನ್ನೊಬ್ಬ ತಂಗಿನ ಕೊಟ್ಟಿದ್ವಿ. ಸೊ ಎರಡು ಮನೆಗೂ ನಮ್ಮ ತಂಗಿನ ಕೊಟ್ಟು ಅವ್ರ ತಂಗಿನ ನಾವು ಮದುವೆ ಮಾಡ್ಕೊಂಡು ಬಂದಿರೋದು. ಫಸ್ಟ್ ನಮ್ಮ ತಂಗಿನ ಕೊಟ್ಟಾಗ ಇವ್ರ ಪರಿಚಯ ಆಯಿತು. ಹಾಗೆ ಹಾಗೆ ದೊಡ್ಡವರೆಲ್ಲ ನೋಡಿ ಹಂಗೆ ಎಲ್ಲ ಹಂಗ ನಾನು ಹಾಗೆ ಅಂದಾಗ ನಿಮ್ಗೇನಾದ್ರೂ ಇಷ್ಟ ಇತ್ತಾ? ಮನೆಯವರೆಲ್ಲ ಹೇಳಿದ್ಮೇಲೆ ನಿಮಗೂ ಇಷ್ಟ ಇದ್ರು? ಹೌದಾ ಮೇಡಮ್? ನಿಮಗೆ? ನಮಗೂ ಅಷ್ಟೇ ಸರ್. ಏನಷ್ಟೇ ಕಣ್ಣು ಮುಚ್ಚಿ ಒಪ್ಕೊಂಡ್ರಾ? ಯಾಕೆ ಒಪ್ಕೊಂಡ್ರಿ? ನಮ್ಮ ಅತ್ತೆ ಮಾವ ತಂದೆ ತಾಯಿ ಹೇಳಿದ್ರು ಒಪ್ಕೊಂಡು. ಓ ಹಂಗೆ. ಗುರು ಹಿರಿಯರು ಏನು ಹೇಳಿದ್ರು, ಮನೆಯವ್ರು ಹೇಳಿದ್ರನ್ನ ಪಾಲಿಸ್ಕೊಂಡು ಬಂದ್ರಿ ಅಲ್ವಾ? ಹೌದು ಸರ್. ಓಕೆ ಸರ್. ಹೇಗಿದೆ ಸರ್ ಈ ಎಷ್ಟು 28 ವರ್ಷದ ದಾಂಪತ್ಯ ಜೀವನ ಹೇಗಿದೆ? ಫಸ್ಟ್ ಡೇ ಹೇಗಿತ್ತು ಮದುವೆ ಆದಾಗ, ಸೊ ಇವತ್ತು 28 ವರ್ಷದ ದಿವಸದಲ್ಲೂ ಅದೇ ಅನ್ಯೂನ್ಯತೆ, ಅದೇ ಬಾಂಧವ್ಯ, ಅದೇ ಪ್ರೀತಿನಲ್ಲೇ ನಡೀತಾ ಇದೆ. ಯಾರು ಜಾಸ್ತಿ ಲವ್ ಮಾಡೋದು ನಿಮ್ಮಿಬ್ಬರಲ್ಲಿ? ಇಬ್ರು ಸರ್. ಇಬ್ರು? ಯಪ್ಪ ಸರ್. ಈಗ ನಿಮ್ದ್ರಲ್ಲಿ ಕೋಪ ಯಾರಿಗೆ ಜಾಸ್ತಿ ಬರುತ್ತೆ? ಹೌದಾ? ಈಗ ಅವ್ರು ಕೋಪ ಮಾಡ್ಕೊಂಡು ನಿಮ್ಗೆ ಏನೋ ಬೈದ್ರು, ಆಮೇಲೆ ರಾಜಿ ಸಂಧಾನ ಮಾಡಕ್ಕೆ ಯಾರು ಹತ್ರ ಬರ್ತಾರೆ? ಇವ್ರು ಬರ್ತಾರ, ನೀವು ಹೋಗ್ತೀರಾ? ನಾವೇ ಸರ್. ನೀವೇ ಹೋಗ್ತೀರಾ? ಅವ್ರ ಕೋಪನ ಕಮ್ಮಿ ಮಾಡಕ್ಕೆ ನೀವೇ ಹತ್ರ ಹೋಗ್ತೀರಾ? ಓಕೆ. ಎಷ್ಟು ಜನ ಮಕ್ಕಳು? ಇಬ್ರು ಸರ್. ಇಬ್ರು ಗಂಡು ಮಕ್ಕಳು. ಇಬ್ರು ಗಂಡು ಮಕ್ಕಳ? ಎಸ್. ತುಂಬ ಖುಷಿ ಆಯಿತು ನಿಮ್ಮ ಫ್ಯಾಮಿಲಿ ಜೊತೆ ನಾನು ಇವತ್ತು ಇಲ್ಲಿ ಕೂತಿರೋದಕ್ಕೆ. ಇನ್ನಷ್ಟು ನಿಮ್ಮ ಫ್ಯಾಮಿಲಿ ಇಂಟ್ರೆಸ್ಟಿಂಗ್ ವಿಚಾರನ ಕೆದಕಕ್ಕೆ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇದೆ. ಇಲ್ಲಿರುವಂಥ ನಿಮ್ಮ ಫ್ಯಾಮಿಲಿನ ಪರಿಚಯ ಮಾಡಿಕೊಡಿ ಮೇಡಮ್. ಇವ್ರು ನಮ್ಮ ಮೈದನ ಮಗಳು. ಓಕೆ. ಇವ್ರು ನಮ್ಮ ಸೊಸೆ ಹಿಮಶ್ರೀ ಅಂತ. ಹಿಮಶ್ರೀ. ಓಕೆ. ಇವಳು ನಮ್ಮ ಸೊಸೆ ತಾನ್ಯ ಅಂತ. ತಾನ್ಯ. ಓಕೆ. ಅವ್ರು ನಮ್ಮ ತಂಗಿ ನಂದಿನಿ ಅಂತ. ನಂದಿನಿ. ಅವ್ರು ನಮ್ಮ ಮಾವ ರಂಗಪ್ಪ ಅಂತ. ಅವ್ರು ನಮ್ಮ ಅಕ್ಕ ಹೇಮಮಾಲಿನಿ ಅಂತ. ಓ ಹೇಮಮಾಲಿನಿ ಮೇಡಮ್, ನಮಸ್ತೆ. ಅವ್ರು ನಮ್ಮ ತಾಯಿ ಶಂಕರಮ್ಮ. ಶಂಕರಮ್ಮ ಅಮ್ಮ ನಮಸ್ತೆ. ಇವ್ರು ನಮ್ಮ ಮಗ, 2ನೇ ಮಗ ವಿಜಯ್ ಅಂತ. ನಮಸ್ತೆ. ಅವನು ನಮ್ಮ ಅಕ್ಕನ ಮಗ ಜಯೇಶ್ ಅಂತ. ಜಯೇಶ್ ಅಂತ ಅಲ್ವಾ? ಓಕೆ. ಅಂತಿಂತೂ ಒಂದು ತುಂಬಿದ ಫ್ಯಾಮಿಲಿಯಲ್ಲಿ ಎಲ್ಲರೂ ತುಂಬ ಖುಷಿಯಾಗಿದ್ದೀರಾ? ಹೌದು ಸರ್. ಎಸ್. ಈಗ ಮದುವೆ ಆದ ಹೊಸತರಲ್ಲಿ ಎಲ್ಲರೂ ಮನೆಯಿಂದ ಹೊರಗಡೆ ಸುತ್ತಕ್ಕೆ ಅಂತ ಹೋಗ್ತಾರೆ, ಅಂದರೆ ಹನಿಮೂನು ಹೋಗ್ತಾರೆ. ನೀವು ಯಾವ ಪ್ಲೇಸಿಗೆ ಹೋಗಿದ್ರಿ ಸರ್? ನಮ್ದು ಜಮೀನಿದೆ, ನಮ್ಮ ತೋಟನೇ, ನಮ್ಮ ತೋಟದ ಮನೆ ನಮ್ಗೆ. ಓ ಇವ್ರು ಅದಕ್ಕಿಂತ ದೊಡ್ಡದೇ. ನಾವೆಲ್ಲ ಬೆಟ್ಟ ಗುಡ್ಡದ ಮಧ್ಯೆ ಬರ್ತಾ ಇದ್ದವರು. ಸೊ ಮಧುಗಿರಿ ಅಂದ್ರೆ ನಿಮಗೆ ಗೊತ್ತಿದೆ, ನಮ್ಮದೆಲ್ಲ ಹಿಲ್ ಸ್ಟೇಷನ್. ಸೊ ನಾವು ಎಲ್ಲೇ ಹೋದ್ರು ನಮ್ಗೆ ಟೇಸ್ಟ್ ಸಿಗಲ್ಲ. ನಮ್ಮ ಸ್ವಂತ ಪ್ಲೇಸ್ ಏನೇ ನಮ್ಗೆ ಎಲ್ಲಾನು ಅಲ್ಲೇ ಇದೆ. ಅಂದ್ರೆ ನಿಮ್ದಾಗಾದ್ರೆ ಹನಿಮೂನ್ ಅಲ್ಲ, ತೋಟದ ಮೂನ್ ಅಲ್ವಾ? ಓ ಅಲ್ಲೇ ಹೋಗಿದ್ರಾ? ಎಷ್ಟು ದಿವಸ ಇದ್ರ ಅಲ್ಲಿ? ಅಲ್ಲೇ ಮನೆ? ಓ ಅಲ್ಲೇ ಇದ್ರಾ? ಓಕೆ ಓಕೆ. ಎಲ್ಲೂ ಹೋಗಿಲ್ಲ. ನಿಮ್ಗೆ ಎಲ್ಲಾದ್ರೂ ಹೋಗ್ಬೇಕನ್ನೋ ಆಸೆ ಇರಲಿಲ್ಲ ಮೇಡಮ್? ಇಲ್ಲ ಇಲ್ವಾ? ಅಲ್ಲ ನಾವು ನೀವು ಹೊಡೆದು ಬಿಟ್ರಿ, ಹೇಳ್ಬೇಡ ಅಂದ್ಬಿಟ್ರು. ಈಗ ಬೇಕು ನಂಗೆ ಮ್ಯಾಟರ್ ಬೇಕು, ಹಿಂಗೆ ಹೊಡೆದು ಬಿಟ್ರು. ಯಾಕೆ ಹೇಳಿ ಮೇಡಮ್, ಈಗ ಹೇಳಿ. ಅವ್ರು ಹೊಡಿಯೋಕೆ ಮುಂಚೆ ನಿಮ್ಗೆ ಏನು ಥಾಟ್ಸ್? ಎಲ್ಲಾದ್ರೂ ಹೋಗ್ಬೇಕಂತ ಆಸೆ ಇತ್ತಾ? ಇಲ್ಲ ಸರ್. ಹೇಳಿ. ಅಯ್ಯೋ ಆ ಥರ ಫ್ಯಾಮಿಲಿ ಜೊತೆ ನಿಮಗೆ ಮನೆಯಲ್ಲೇ ಇರಬೇಕು, ಮನೆಯಲ್ಲೇ ಸುತ್ತಬೇಕಂತ. ಹೌದು ಸರ್. ಓಕೆ. ಈಗ ಕಿರಿ ಮಗ ಅಲ್ವಾ ಇವರು? ಎರಡನೇವರು. ಎರಡನೇವ್ರು ಹೆಸರು ವಿಜಯ್ ಅಂತ. ವಿಜಯ್ ಅವರು ಏನು ಮಾಡ್ಕೊಂಡಿದ್ದೀರಾ? ಇಂಟೆಕ್ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಓಕೆ. ಮದುವೆ ಮದುವೆ ಇಷ್ಟ ಮದುವೆ ಇಷ್ಟ ಬೇಕು ಬೇಡ ಅಂತ, ಅಂದರೆ ಅವ್ರು ಮಾಡಲ್ಲ ಅಂತಾನ? ನೀವು ಎಜುಕೇಶನ್ ಮುಗಿಸ್ಕೊಂಡು ಸೆಟಲ್ ಆದ್ಮೇಲೆ ಮದುವೆ. ಮತ್ತೆ ಲಾಸ್ಟ್ ಟೈಮ್ ಕಾಲೇಜಿಗೆ ನಾನೊಂದು ಗೆಸ್ಟ್ ಆಗಿ ಬಂದಿದ್ದಾಗ ನೋಡಿದ್ದೆ, ಯಾವುದು ಹುಡುಗಿ ಜೊತೆ ಹಿಂಗೆ ಹೆಗ್ಲಿ ಕೈ ಹಾಕೊಂಡು. ಅವ್ರು ನೋಡ್ತಿಲ್ಲ, ನೀವು ಆ ಕಡೆ ತಿರುಗಿ ಹೇಳಿ. ನಾನೇನು ಹೇಳಲ್ಲ. ನಿಮ್ಮ ಕ್ಲಾಸಲ್ಲಿ ಒಬ್ಳು ಇದ್ದಾಳೆ ತಾನೆ ನಿಮ್ಮ ಜೊತೆ, ತುಂಬ ಕ್ಲೋಸ್ ಇದ್ದಾಳೆ, ಚಾಟ್ ಮಾಡ್ತಾಳೆ. ಕಳ್ಳ ಕಣ್ಣಲ್ಲಿ ಗೊತ್ತಾಗ್ತದೆ ನೋಡಿ, ರಾತ್ರಿ ಚಾಟ್ ಮಾಡಿ ನಿದ್ದೆಗೆ ತಾಗಿದೆ. ಇಲ್ಲ ತುಂಬ ಡೀಸೆಂಟ ನೀವು.
ನೋಡ್ರಿ ನಂತರ ಡೀಸೆಂಟ್ ಇವರು. ನಾನು ಈ ಕಾಲೇಜ್ಗೆಲ್ಲ ಹೋಗ್ತಿದ್ದೆ, ಬೆಂಚ್ ಬಿಸಿ ಮಾಡ್ತಿದ್ದೆ, ಬರ್ತೇವೆ ಹುಡುಗಿರು ಅದೆಲ್ಲ ಇಷ್ಟ. ಓದ್ಬೇಕ್ರಿ, ಓದಿ ಏನಾದರೂ ಉದ್ಧಾರ ಮಾಡ್ಬೇಕಲ್ವಾ. ನಾನೇನು ಮಾಡಲಿಲ್ಲ ಬಿಡಿ. ಹಾಗೆ ಆರಾಮ ಇದ್ದೀರಲ್ವಾ? ಓಕೆ, ಹಂಗಾದ್ರೆ ಹಂಗೆ ಕಟ್ಟಾದ್ರೆ ನಿಮ್ಮ ಅತ್ತಿಗೆ ಹತ್ರ ಹೋಗೋಣ. ತಗೊಳ್ಳಿ ಮೇಡಮ್. ನಿಮ್ಮ ಹೆಸರೇನಂದ್ರಿ? ತಾನಿಯಾ. ತಾನಿಯಾ ಅವರೇ, ಏನು ಮಾಡ್ಕೊಂಡಿರೋದು ನೀವು? ಇವಾಗ ಪ್ರೆಸೆಂಟ್ ಆಗಿ B.Ed ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇಂದ B.Ed ಮಾಡ್ತಾ ಇದ್ದೀನಿ. ಓಕೆ, ಸೂಪರ್. ಟೀಚರ್ ಆಗೋ ಪ್ಲ್ಯಾನ್? ಹೌದು. ಯಾರಿಗೆ? ಯಜಮಾನ್ರಿಗೆ ಟೀಚರ್ ಆಗ್ತೀರಾ? ಸ್ಕೂಲಲ್ಲಿ ಟೀಚರ್. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 1 year ಆಯಿತು. ಓಹ್, 1 year ಆಯ್ತು. ಹೇಗಿದೆ ದಾಂಪತ್ಯ ಜೀವನ? ಚೆನ್ನಾಗಿದೆ. ನಿಮ್ದು ಹೇಗೆ? ಏನು ಲವ್ ನಿಮ್ಮದು? ಎಲ್ಲ ಅರೇಂಜ್ ಮ್ಯಾರೇಜ್. ನಿಮ್ಮದು ಅರೇಂಜೇನಾ? ಇವ್ರು ಅದರೆಲ್ಲ ಒಂದು ಆ ಜನ್ರೇಷನ್ ಅಂತ, ಈಗಿನ ಜನ್ರೇಷನ್ ನೀವು ಅರೇಂಜ್ ಮ್ಯಾರೇಜ್. ನಿಮ್ಮದು ಊರು ಮೂಲ? ನಮ್ದು ಗೌರಿಬಿದನೂರು. ಗೌರಿಬಿದನೂರ. ಇವ್ರು ಅಲ್ಲಿಗೆ ಹುಡ್ಕೊಂಡು ಬಂದಿದ್ರಾ? ಹೆಂಗೆ ಲಿಂಕ್ ಆಯಿತು? ಹಿಂಗೆ ಬಂದು ಅಲ್ಲಿಗೆ? ಕಾಮನ್ ಫ್ರೆಂಡ್ಸ್. ಫ್ರೆಂಡ್ಸ್ ಮೂಲಕನಾ? ಯಾರು ಫ್ರೆಂಡ್ಸು? ನಿಮ್ಮ ಫ್ರೆಂಡ್ಸಾ ಇವರು? ಅಲ್ಲ, ದೊಡ್ಡವ್ರ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ ಮುಖಾಂತರ ಹಂಗೆ ಪರಿಚಯ ಹುಡುಕಿ ನಿಮ್ಮ ಮನೆಗೆ ಒಂದು ಒಳ್ಳೆ ಸೂಕ್ತವಾದ ಸೊಸೆ ಹುಡುಕ್ತಿದ್ರಿ, ಆಗ ಗೌರಿಬಿದನಿಂದ ತಂದಿದ್ದೀರಿ. ಓಕೆ. ಹೇಗೆ ನಿಮ್ಮ ಗಂಡ ಪಾಪನ ಜೋರ? ಪಾಪನ ಡೌಟಲ್ಲಿ ಹೇಳಿದ ಹೆಂಗೆ? ಅಲ್ಲ ಹೇಳಿ ಪಾಪ ಮುದ್ದು ಮಾಡ್ತಾರಾ? ಹೌದಾ? ಜಗಳ ಆಡ್ಬೇಕಾದ್ರೆ? ಜಗಳ ಆಡ್ತೀವಿ, ಒಂದಾಗ್ತೀವಿ. ಜಗಳ ಆಡ್ತೀವಿ, ಒಂದಾಗ್ತೀರಾ? ಹಾಗೆ ಸ್ಮಾಲ್ ಫೈಟ್ ಆಗುತ್ತೆ, ದೊಡ್ಡ ದೊಡ್ಡದೆಲ್ಲ ಫೈಟ್ ಆಗಲ್ಲ. ಒಂದು ವೇಳೆ ಜಗಳ ಆದ್ರೆ ಯಾರು ಬೇಗ ಬಂದು ಸಾರಿ ಕೇಳ್ತೀರಾ? ಇಬ್ರು. ಇಬ್ರುನಾ? ಬಟ್ ಜಗಳ ಆದಾಗ ನೀವು ಅಂತ ಹತ್ತು ಬಿಟ್ಟು ಅವರನ್ನು ಸೈಲೆಂಟ್ ಕೂತ್ಕೊಳ್ತೀರಂತೆ, ಹೌದು ತಾನೇ? ನಾನು ಭವಿಷ್ಯ ಹೇಳ್ತೀನಿ, ಯಾಕತ್ತ ನನ್ಗೆ ಗೊತ್ತದು. ಜಗಳ ಏನಾದ್ರು ಅವರು ಶುರು ಮಾಡಿರ್ತಾರೆ, ಕಟ್ಟಾದ್ರೆ ಇವರು ಒಂದು ಕಾರ್ನರಲ್ಲಿ ಅಳ್ತಿರ್ತಾರೆ. ಕೊನೆಗೆ ಅವ್ರ ಹತ್ರ ಬರ್ತಾರಲ್ಲ, ಆಯ್ತು ಸುಮ್ಮನೆ ನಾನೇನು ಹೇಳಿದೆ, ಬೇಜಾರು ಮಾಡ್ಕೋಬೇಡ ಅಂತ. ಗೊತ್ತಾಯ್ತು. ಹಂಗೆ ಯುದ್ಧಗಳಂದ್ರೆ ಅದು ಬೇರೆ. ಯುದ್ಧ ಆದಾಗ ಒಬ್ರು ಶೂಟ್ ಮಾಡೋಣಂದ್ರೆ ಒಬ್ಬ ಒಡ್ಸತಿಂದ ಅನ್ನೋನು ಬೇಕೇ ಬೇಕು. ಸಂಸಾರ ಅಲ್ವಾ ಇದ್ದಿದ್ದೆ. ಓಕೆ, ಚೆನ್ನಾಗಿದ್ದೀರಾ ಅಲ್ವಾ? ಖುಷಿಯಾಗಿದ್ದೀರಾ? ಹಾಗೆ ಯಜಮಾನ್ರು ಏನು ಮಾಡ್ಕೊಂಡಿದ್ದಾರೆ? ಅವ್ರದ್ದು ಒಂದು ಬಿಸ್ನೆಸ್ ಇದೆ, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ ಮೆಟೀರಿಯಲ್ಸ್ನೆಲ್ಲ ಸಪ್ಲೈ ಮಾಡ್ತಾರೆ. ಮೇಡಮ್, ನಿಮ್ಮ ಹೆಸರು? ನನ್ನ ಹೆಸರು ನಂದಿನಿ ಅಂತ. ನಂದಿನಿ ಅವ್ರು ಏನು ಮಾಡ್ಕೊಂಡಿದ್ದೀರಾ? ನಾನು ಪ್ರೆಸೆಂಟ್ ಆಗಿ ಹೌಸ್ ವೈಫು. ನಂದು B.Com ಕಂಪ್ಲೀಟ್ ಆಗಿದೆ. ಓ, B.Com ಮಾಡಿದ್ದೀರಾ? ನಿಮ್ದು ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆ ಆಗಿ? 6 years ಆಯಿತು. 6 ವರ್ಷ ಆಯ್ತಲ್ವಾ? ಪಂಚವಾರ್ಷಿಕ ಯೋಜನೆ ಮುಗ್ದೀಗ 6ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಾ. ಎಷ್ಟು ಮಕ್ಕಳು? ದೊಡ್ಡವನು, ಚಿಕ್ಕವನು. ಶಾನ್ವಿ, ಉದಯ್ ಕುಮಾರ್. ಏನು ಹೆಸರು ಒಂದು? ಶಾನ್ವಿ. ನಮ್ದೆಲ್ಲ ಅಂದ್ರೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಒಂದೇ ಬಿಸ್ನೆಸ್. ಹೌದಾ? ಸೂಪರ್ ಸೂಪರ್. ಹೇಗಿದೆ ದಾಂಪತ್ಯ ಜೀವನ? ಚೆನ್ನಾಗಿದೆ. ನಾಚಿಕೋಬೇಡಿ, ಹೇಳಿ. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಅಂದ್ರೆ ಹೇಗೆ? ಬಿರಿಯಾನಿನ ಡೈಲಿ ಬಿರಿಯಾನಿನ ಅಥವಾ ಒಂದೊಂದು ದಿವಸ ಅನ್ನ ರಸಮ್ಮು, ಮುದ್ದೆ ಬಸ್ಸಾರು, ಪಲ್ಯ, ಚಟ್ನಿ ಹಂಗಿದ್ಯಾ? ಎಲ್ಲಾನಿದೆ. ಹಾಗೆ ಖುಷಿಯಾಗಿದ್ದೀರಲ್ವಾ? ನಿಮ್ದ್ರಲ್ಲಿ ನೀವೇ ಸ್ವಲ್ಪ ಜೋರಂತೆ, ಹೌದಾ? ಏನಿಲ್ಲ, ಇಬ್ರು ಈಕ್ವಲ್. ಇಲ್ಲ ಚೂರು ನೀವಂತೆ. ನಾನು ಕಣ್ಣು ನೋಡಿ ಗೆಸ್ ಮಾಡ್ತೀನಿ. ಮತ್ತೆ ಹೆಂಗೆ? ಈಕ್ವಲ್. ಫೈಟ್ ಮಾಡಿದ್ರೆ ಈಕ್ವಲೇನಾ? ಅವ್ರಿಗೆ ಒಂದು ಹೊಡೆದ್ರೆ ನೀವು ಒಂದು ಹೊಡಿತೀರಾ? ಹಂಗ ಹೊಡಿಯಲ್ವಾ? ಬರೀ ಮಾತಲ್ಲೇ ಹೊಡಿತಾರೆ. ಓಕೆ, ಹಂಗೆ ಖುಷಿಯಲ್ಲಿದ್ದೀರಲ್ವಾ? ಓಕೆ, ಒಳ್ಳೇದಾಗಲಿ. ಎಸ್, ನಮ್ಮ ಸರ್ ಹತ್ರ ಬರೋಣ. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಿಮ್ದು ಎಷ್ಟು ವರ್ಷ ಆಯ್ತು ಸರ್ ಮದುವೆ ಆಗಿ? ಒಂದು 45 ವರ್ಷ ಆಗಿದೆ. ಓ ಸೂಪರ್. ಇನ್ನೊಂದು 5 ವರ್ಷ ಬಿಟ್ರೆ ದೊಡ್ಡದಾಗಿ ಗ್ರ್ಯಾಂಡ್ ಆಗಿ ಒಂದು ಸೆಲೆಬ್ರೇಷನ್ ಮಾಡ್ಬೋದು. ಹೇಗಿದೆ ಸರ್ ನಿಮ್ದು? ಏನು? ನಿಮ್ದೆಲ್ಲ ಹಳೇದು ನೆನ್ಪು ಮಾಡ್ಕೊಂಡ್ರೆ ಹೇಗಿದೆ? ಆ ಮದುವೆ ಆದ ಟೈಮು, ನೀವು ನಿಮ್ಮ ಹೆಂಡತಿನ ಲವ್ ಮಾಡ್ತಿದ್ದ ಟೈಮ್ ಎಲ್ಲ ಹೇಗಿತ್ತು ಸರ್? ಚೆನ್ನಾಗಿತ್ತು ಅವಾಗ. ಚೆನ್ನಾಗಿತ್ತಾ? ಜೋಶಾಗಿತ್ತಲ್ಲ? ಚೆನ್ನಾಗಿ. ಹೆಂಗ್ ಸರ್ ಇವರು ಹೆಂಗೆ? ಅವರು ನಮ್ಮ ಬೀಗ್ರು ನಮ್ಮ ತಾಯಿ ಅಲ್ಲಿದ್ದಾರೆ. ಅವ್ರು ನಮ್ಮ ತಂಗಿಯವರು. ಓ ಹೌದಾ? ಕನ್ಫ್ಯೂಸ್ ಆದ್ರೆ. ಓಕೆ, ಹಂಗೆ ನೀವು ಹಂಗೆ ಪರಿಚಯ ಹಿಂಗೆ ನಿಮ್ಮ ಟೈಮಲ್ಲಿ ಲವ್ ಎಲ್ಲ ಇತ್ತು ಸರ್? ಬೇಕಾದಷ್ಟು ಇತ್ತು ಅವಾಗ. ಇದೇ ಫಸ್ಟ್ ಟೈಮ್ ಕೇಳ್ತಿರೋದು ನಾನು. ಎಲ್ಲ ಕಡೆ ಕೇಳಿದ್ರೆ ಇಲ್ಲ ಸರ್ ನಮ್ಮ ಆ ಟೈಮಲ್ಲಿ ಲವ್ ಮಾಡಕ್ಕೆ ಬಿಟ್ಟಿಲ್ಲ ಅಂತ ಅಂದಿದ್ರು. ಇವ್ರು ನೋಡಿದ್ರೆ ಸರ್ ಬೇಜಾನಿತ್ತು ಅಂದ್ರೆ ಅವಾಗೆಲ್ಲ ಇವಾಗಿದ್ದಂಗೆ ಅವಾಗಲೂ ಇತ್ತಾ? ಹೌದಾ ಸರ್? ನಿಮ್ದು ಲವ್ ಮ್ಯಾರೇಜಾ? ಇಲ್ಲ, ಅರೇಂಜ್. ಲವ್ ಇತ್ತ ಕಾಲೇಜ್ಗೆ ಹೋಗ್ಬೇಕಾದ್ರೆ? ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಕಾಲೇಜೆಲ್ಲ ಮಾತಾಡಿದ್ರೆ ತೊಂದ್ರೆ ಇಲ್ಲ. ಸರ್ ಎಷ್ಟು ಲವ್ ಇತ್ತು ಸರ್? ಎಷ್ಟು ಲವ್ ಇತ್ತು? ಯಾಕಂದ್ರೆ ಇವ್ರು ಸ್ವಲ್ಪ ಹೈಟ್, ಪರ್ಸನಾಲಿಟಿ ಎಲ್ಲ ಚೆನ್ನಾಗಿತ್ತು ಕಾಲೇಜ್ ಟೈಮಲ್ಲಿ. ಅವಳ ಹೆಸರೇನು ಮರ್ತೋಯ್ತು. ಒಬ್ಳದೇನು ಫಸ್ಟ್ ನಿಮ್ಗೆ ಇಷ್ಟ ಹುಡುಗಿದ್ದೇನೋ ಹೆಸರು ಹೇಳಿದ್ರಪ್ಪ, ಮರ್ತೋಯ್ತು. ಮೀನಾಕ್ಷಿಯಾ?
ಗಂಗಮ್ಮ ಕರೆಕ್ಟ್ ಗಂಗಮ್ಮ. ಆಮೇಲೆ ಇನ್ನೊಂದಿತ್ತಲ್ವಾ ಸೆಕೆಂಡ್ ಇಯರ್ ಅಲ್ಲಿ ಒಂದೇನಾ? ಅಂತಿಂತ ಕಾಲೇಜ್ ಲೈಫು ಎಲ್ಲ ಜಾಲಿ ಮಾಡಿದಿರಲ್ವಾ ಸರ್? ಚೆನ್ನಾಗಿದ್ರಿ, ಖುಷಿಯಾಗಿದ್ದೀರಲ್ವಾ? ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಏನ್ ತಿಂದ್ರಿ? ನಂದು ಊಟ ಆಗಿಲ್ಲ ಅಂತನಾ? ಹೇಗಿದೆ ಮತ್ತೆ ನಿಮ್ಮ ಜೀವನ? ಚೆನ್ನಾಗಿದೆ ಈಗ. ಚೆನ್ನಾಗಿದ್ಯಾ? ಓಕೆ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ನಾವೊಂದು 32 ಆಗಿದೆ. 32 ಅಲ್ಲೋಯ್ತಾ? 32 ವರ್ಷ ಆಗಿದೆ. ಆಗಿದ್ಯಾ? ಎಷ್ಟು ಮಕ್ಕಳು? ಒಬ್ಬನೇ. ಒಬ್ನೇನಾ? ಇವನೇನಾ ಸುಪುತ್ರ ನಿಮ್ದು? ಓಕೆ. ಇವನ ಹತ್ರ ನಿನ್ನ ಹತ್ರ ಆಮೇಲೆ ಬರ್ತೀನಿ. ನಿಮ್ದು ಹೆಂಗ್ ಮೇಡಮ್? ನಿಮ್ದು ಅರೇಂಜ್ ಮ್ಯಾರೇಜನಾ? ಹೌದು, ಅರೇಂಜ್ ಮ್ಯಾರೇಜ್. ಬೇಡವಾ? ಮಾತಾಡ್ತಾ ಹೋಗ್ತೀನಿ ಆಮೇಲೆ. ಅರೇಂಜ್ ಮ್ಯಾರೇಜೇ ನಮ್ದು. ಅಂದ್ರೆ ನಿಮ್ಗೂ ಫ್ಯಾಮಿಲಿ ಅವ್ರು ತೋರಿಸಿದ್ರು? ಮನೆ ಅದಕ್ಕಿಂತ ಮುಂಚೆ ಏನಾದ್ರು ನೋಡಿದ್ರ ಅವರನ್ನ? ಇಲ್ಲ, ಮನೇಲೆ ಅವರು ನಮ್ಮ ಮಾವನ ಮಗನೇ. ಏನ್ ಎಲ್ರು ಲಾಕ್ ಮಾಡ್ಕೊಂಡು ಹೆಂಗಿದೆ ಗೊತ್ತಿದ್ದು? ಇದಿಷ್ಟು ನಮ್ದೇ ಬಾರ್ಡ್ರು. ಈ ಬಾರ್ಡ್ರಿಂದ ಒಂದು ಕಬ್ಬು ಹಿಂಗ್ ಗಂಟಾಗಿ ಹೊರಗೆ ಹೋಗಂಗಿಲ್ಲ. 3 ದಿವಸ ಇಲ್ಲಿ ಒಳಗಿಟ್ಟಿದ್ದೀರ ಎಲ್ಲ ಫ್ಯಾಮಿಲಿ. ಹಂಗೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ ನೀವು ನಿಮ್ಮ ಫ್ಯಾಮಿಲಿಗಳು. ಓಕೆ. ನೀವು ಮೊದಲೇ ತಂದೆಯವರು ಸ್ವಂತ ತಂಗಿ ಮಗಳು ಅವರು. ಹೌದಾ? ಅವರು ನಮ್ಮ ತಂದೆ. ಓಕೆ. ಹಂಗೆ ನೀವು ನಿಮ್ಗೆ ಮೊದ್ಲು ನೋಡೇ ಪರಿಚಯ ಇತ್ತೆಲ್ಲ? ಇಷ್ಟೇ ಇತ್ತಾ? ಇಲ್ಲ, ದೊಡ್ಡವ್ರು ಹೇಳಿದ್ಮೇಲೆ ಮದುವೆ. ಅದು ನಿಮ್ಚೂರು ಇಷ್ಟಂತೆ. ದೊಡ್ಡವ್ರು ಹೇಳೋದಕ್ಕೂ ನಿಮ್ಗೆ ಇಷ್ಟ ಕರೆಕ್ಟ್ ಆಗಿದೆ ಅಲ್ಲ? ಹಾ, ಒಪ್ಕೊಂಡ್ರು ನೋಡಿ, ಖುಷಿ ಆಯ್ತು. ಹಾಗೆ ಆರಾಮಿದ್ದೀರಲ್ವಾ? ನಮಸ್ತೆ ಅಮ್ಮ, ಹೇಗಿದ್ದೀರಿ? ನಮಸ್ತೆ. ಏನ್ ಹೆಸರು ಅಮ್ಮಂದು? ಶಂಕರಮ್ಮ. ಶಂಕರಮ್ಮ ಅವರೇ, ಹೇಗೆ ಆರಾಮಲ್ವಾ? ಆರಾಮ್. ಏನ್ ಊಟ ಮಾಡಿದ್ರಾ? ಆಯ್ತು. ಈಗ ಇವ್ರದೆಲ್ಲ ಕತೆ ಹೇಳಿದ್ರು. ನಿಮ್ ಟೈಮಲ್ಲೆಲ್ಲ ಲವ್ ಎಲ್ಲ ಇತ್ತಾ? ಏನು ಇರ್ಲಿಲ್ಲ. ಏನಿರ್ಲಿಲ್ಲ ಅಮ್ಮ. ಮನೆಯವ್ರು ತೋರಿಸಿದ್ದೆ, ಮನೆಯವ್ರು ತೋರಿಸಿದ್ದೆ, ಕಣ್ಣು ಮುಚ್ಚಿ ಆಗ್ಬೇಕಿತ್ತು. ಹಂಗೆ ಆಗಿದ್ದು. ಅಂದ್ರೆ ಅಲ್ಲ, ನನಗೊಂದು ಕ್ಯೂರಿಯಾಸಿಟಿ. ಈಗ ಆಗಿನ ಟೈಮಲ್ಲೆಲ್ಲ ಈಗಲ್ಲಾದ್ರೂ ಏನ್ ಹೇಳಿ, ಹುಡುಗ ಹುಡುಗಿನ ಪರಿಚಯ ಮಾಡ್ತಾರೆ. ಈಗೆಲ್ಲ ಸೋಷಿಯಲ್ ಮೀಡಿಯಾದೆ ಮಾತಾಡ್ಕೋತಾರೆ, ಅವಳಿಗೆ ಏನ್ ಇಷ್ಟ ಎಲ್ಲ ಕೇಳ್ಕೊತಾರೆ, ಅಡ್ಜಸ್ಟ್ ಆದ್ರೆ ಓಕೆ ಅಂತಾರೆ. ಬಟ್ ಅವಾಗೆಲ್ಲ ಈಗ ನಿಮ್ಗೆ ಮನೆಯವ್ರೊಂದು ಹುಡುಗನ ತೋರಿಸ್ತಾರಪ್ಪ. ನೀವ್ ಯಾವ ಧೈರ್ಯದ ಮೇಲೆ ಒಪ್ಕೋತಿದ್ರಿ? ದೊಡ್ಡವ್ರು ಕೇಳ್ಬೇಕು. ಕೇಳಿದ್ರೆ ನಿಮ್ಗೆ ಎಷ್ಟನೇ ವರ್ಷ ವಯಸ್ಸಲ್ಲಿ ಮದ್ವೆ ಆಯ್ತಮ್ಮ? ನಮ್ಗ 16 ವರ್ಷದಾಗೆ ಮದುವೆ ಆಯ್ತು. ಮತ್ತೆ ಏನ್ ಮಾಡೋದು ಹೇಳಿ? 16ನೇ ವಯಸ್ಸಿಗೆ ತಗ ಇದು ನಿನ್ಗೆ ಅಂದ್ರೆ ಒಪ್ಕೊಳ್ಳೇಬೇಕಲ್ವಾ? ಹಾಗೆ ಈಗಿನವ್ರಿಗೆಲ್ಲ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ನೀವು? ಏನ್ ಹೇಳೋಣ, ಹೇಳಿದ್ ಕೇಳ್ತಾರ? ಅಲ್ವಾ? ಕೇಳಲ್ವಾ? ನೀವ್ ಹೇಳ್ತೀರಾ? ಹೇಳ್ಬೇಕು, ಹೇಳ್ದಿದ್ದಕ್ಕೆ ಕೇಳ್ತಾರೆ. ಇವ್ರೇನಾಗ್ಬೇಕು ನಿಮ್ಗೆ? ಮೊಮ್ಮಗ. ಏನ್ ಹೇಳ್ತೀರಾ ಮೊಮ್ಮಗನ್ಗೆ? ಮೊಮ್ಮಗ ನಮ್ ಸರಿಯಾಗಿ ಅವನು ಏನು ಇಲ್ಲ, ಅವ್ನೇನ್ ತಪ್ಪು ಬರಲ್ಲ. ನೋಡಿ, ಅಷ್ಟೇ ಹೇಳಿದ್ಮೇಲೆ ಮುಗೀತು ನೋಡಿ. ಅವ್ರಿಗೆ ನಿಮ್ಮ ಮೇಲೆ ಒಳ್ಳೆ ನಂಬಿಕೆ ಇದೆ. ಆರಾಮಲ್ವಾ? ಹಾಗಾದ್ರೆ ಇವ್ರ ಹತ್ರ ಸ್ವಲ್ಪ ಮಾತಾಡೋಣ. ಬ್ರೋ ನಮಸ್ತೆ. ನಮಸ್ತೆ. ಏನ್ ಹೆಸರು? ಜಯೇಶ್ ಅಂತ. ಸ್ಕೂಲ್ ಹೋಗ್ತೀರಾ? ಶಾಲೆಗೆ ಹೋಗ್ತೀರಾ? ಯಾವ ಕ್ಲಾಸು? 9th. ಓ 9th. ಹೇಗಿದೆ ಶಾಲೆ ಜೀವನ? ಚೆನ್ನಾಗೈತೆ. 9th ಅಂದ್ರೆ ಖುಷಿ ಇದೆ ಅಲ್ವಾ? 10th ಆದ್ರೆ ಕಷ್ಟ ಅಲ್ವಾ ಪಬ್ಲಿಕ್ ಅಂದ್ರೆ? ಅದ್ಯಾರೋ 9th ಅಲ್ಲಿ ನಿನ್ ಪಕ್ಕ ಒಬ್ಳು ಹುಡುಗಿ ಕೂತ್ಕೊಂಡು ಮಾತಾಡ್ತಾರಲ್ಲ, ಯಾರು? ಯಾರಿಲ್ಲ. ಸುಳ್ಳು ಹೇಳ್ಬೇಡ. ನೋಡಿದ್ರಲ್ಲಿ ಮಾರ್ಕ್ ಆಗಿದೆ, ಕೆನ್ನೆ ಗಿಂಡ ನೋಡಿ ಕೆನ್ನೆ ನೋಡಿ, ಕೆನ್ನೆ ನೋಡಿ ಪರ್ಚವಳೆ. ಅವಳ ಹೆಸರೇನು? ನಿನ್ ಫ್ರೆಂಡ್ ನಿನ್ ಜೊತೆ ಡೈಲಿ ಚಾಕ್ಲೇಟ್ ತರ್ತಾಳಲ್ಲ, ಅವಳು ಯಾರು? ನೀನ್ ತಗೊಂಡ್ ಹೋಗೋದು? ಇಲ್ಲ. ಅಮ್ಮನ ಮುಂದೆ ಹೇಳ್ಬೇಡ, ಕಿವಿಯಲ್ಲಿ. ಇಲ್ಲ. ಇಲ್ಲ. ಅವಳು ಇದ್ದಾಳೆ ನಿನ್ ಪಕ್ಕನೆ, ನಿನ್ಗೆ ನೋಟ್ಸ್ ಬರ್ದೆಲ್ಲ ಕೊಡ್ತಾಳೆ? ಇಲ್ಲ. ಹಿಂಗೆ ಓದೋದ್ರೆಲ್ಲ ಟಾಪಲ್ಲಿ ಇದ್ದೀರಾ? ಹಿಂಗೆ ಟಾಪಲ್ಲಿ. ನಾನು ಟಾಪಲ್ಲಿ ಇದ್ದೆ. ಹೌದಾ? ನಾನು ಟಾಪಲ್ಲಿ ಇದ್ದೆ, ಆಮೇಲೆ ಲಾಸ್ಟ್ ಗೇರ್ ಬಂದು ಕೆಳಗಿದ್ದೀನಿ ಈಗ. ಹಂಗೆ ಹೇಗೆ ಟೀಚರ್ ಚೆನ್ನಾಗಿದಾರಲ್ಲ ಅವರು? ಅವ್ರ ಹೆಸರೇನು? ಇಂಗ್ಲಿಷ್ ಟೀಚರು? ಓಕೆ, ಚೆನ್ನಾಗಿ ಮಾತಾಡಿದ್ರಿ ಎಲ್ರು. ಎಸ್, ಈಗಾಗಲೇ ಈ ಸಡನ್ ಟೈಮಲ್ಲಿ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಅವರನ್ನ ನಮ್ಮ ಟೀಚರೇ ಪರಿಚಯ ಮಾಡಿ ಕೊಡ್ಬೇಕು. ನಮ್ಮ ಹಸ್ಬೆಂಡ್ ಭರತ್ ಕುಮಾರ್ ಅಂತ. ಓಕೆ, ಹಾಯ್ ಸರ್. ನಮಸ್ತೆ. ನಮಸ್ತೆ. ಭರತ್ ಕುಮಾರ್ ಅಂದ್ರೆ ನೀವು? ಹೌದು. ಇಷ್ಟೊತ್ತು ನಿಮ್ ಬಗ್ಗೆನೇ ಮಾತಾಡ್ತಿದ್ರು ಮೇಡಮ್. ನೀವಿರ್ಲಿಲ್ಲ, ನೀವ್ ಇರ್ತಿದ್ರೆ ಹೇಳ್ತಿರಲ್ಲ ಗೊತ್ತಿಲ್ಲ. ಅದೇ ನೀವೇನು ತುಂಬಾ ಜೋರ್ ಅಂತ ಅಂದ್ರ? ಆತರ ಏನಿಲ್ಲ. ಹೌದಾ? ಇಲ್ಲ, ನಾನ್ ಸುಮ್ಮನೆ ಕೇಳಿದೆ. ಇಬ್ರು ಜಗಳ ಆಗ್ತಾರೆ, ನೀವು ಒಂದು ಯಾವಾಗ್ಲೂ ಜೋರಾಗಿರಲ್ಲ. ಅಪರೂಪಕ್ಕೆ ಅವ್ರು ಅಂದ್ರೆ ಒಂದು ಕಾರ್ನರ್ ಅಳ್ತೇ ಇರ್ತೀನಿ ಅಂತ ಅಂದ್ರು, ಅದಕ್ಕೆ ಸುಮ್ಮನೆ ಸುಮ್ಮನೆ. ಆತರ ಏನಿಲ್ಲ. ಓಕೆ, ಹೇಗಿದೆ ದಾಂಪತ್ಯ ಜೀವನ? ಚೆನ್ನಾಗಿದೆ. ಹೌದಾ? ಮದುವೆ ಆದ್ರ ಹೊಸ್ತರಲ್ಲಿ ಎಲ್ಲಿ ಹೋಗಿದ್ರಿ? ಮನಾಲಿ ಹೋಗಿದ್ದು. ಓ, ಮನಾಲಿ ಹೋಗಿದ್ರಾ? ಜಾಲಿ ಎಲ್ಲ ಚೆನ್ನಾಗಿತ್ತು.
ಬರೀ ಒಂದು ಮನಾಲಿ ಮಾತ್ರ ಪ್ಲೇಸಾ? ಇಲ್ಲ, ಶಿಮ್ಲಾ, ಕುಲ್ಲು ಎಲ್ಲ ಹೋಗಿದ್ವಿ. ಕರೆಕ್ಟಾಗಿ 1 ಇಯರ್ ಆಗಿದೆ. ವಾ, ಇವತ್ತಿಗೆ 1 ಇಯರ್ ಆಗಿದೆ ಅಂತೆ. ಇವತ್ತೇನಾದ್ರು ಪ್ಲಾನ್ ಇದೆಯಾ? ಇಲ್ಲ, ಮಾಡ್ತಾ ಇದೀವಿ. ಏನ್ ಪ್ಲಾನ್? ಇಲ್ಲ, ಹೊರಗಡೆ ಓಕೆ ಓಕೆ, ಹಾಗೆ. ಹಾಯ್, ನಿಮ್ಮ ಇಬ್ಬರಲ್ಲಿ ಯಾರು ಜಾಸ್ತಿ ಲವ್ ಮಾಡೋದು? ಇಬ್ರು ಮಾಡ್ತೀವಿ. ಇಬ್ರು ಜಾಸ್ತಿ ಲವ್ ಮಾತ್ರ. ಬೇಗ ಕೋಪ ಮಾಡ್ಕೊಳ್ಳೋದು ಅವ್ರೆ. ಟೀಚರ್ ಆಬ್ಸೆಂಟ್ ಇದ್ದಾಗ, ಸ್ಟೂಡೆಂಟ್ ಆಬ್ಸೆಂಟ್ ಇದ್ದಾಗ ಟೀಚರ್ ಅವ್ರದ್ದು ಆನ್ಸರ್ ಹೇಳಿದ್ರು. ಈಗ ಸ್ಟೂಡೆಂಟ್ ಬಂದ್ಮೇಲೆ ಕರೆಕ್ಟ್ ಆನ್ಸರ್ ಸಿಗ್ತಿದೆ ಅನ್ಸುತ್ತೆ. ಅವ್ರು ಕೋಪ ಮಾಡ್ಕೋತಾರ? ಹೌದು. ಕೋಪ ಆದ್ರೂ ಕಾಂಪ್ರಮೈಸ್ ಯಾರು ಬೇಗ ಆಗ್ತೀರಾ? ನಾವೇ ಟ್ರೈ ಮಾಡ್ತಾ ಇರ್ತೀವಿ ಕಾಂಪ್ರಮೈಸ್ಗೆ. ಆದ್ರೂ ಒಂದೊಂದ್ಸಲ ಆಗಲ್ಲ. ಹಂಗೆ ತಿರುಗಿ ಕೂತ್ರೆ ತಿರುಗಲ್ಲ. ಹೌದು. ಸಮಯ ಸಂದರ್ಭ ಎಲ್ಲ. ಓಕೆ, ನಿಮ್ಮ ದಾಂಪತ್ಯಕ್ಕೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಹಾಗೆ ಮೇಡಮ್, ನಾನು ಹೀಗೆ ಸರ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ. ಅಂದ್ರೆ ಈಗ ನಿಮ್ಮ ಧರ್ಮಪತ್ನಿ ಅವ್ರ ಹತ್ರ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ಕೊಂಡು ಬಂದೆ. ಅಂದ್ರೆ ಅವರು ಒಂದಷ್ಟು ಆನ್ಸರ್ಗಳನ್ನು ಕೊಟ್ಟಿದ್ದೆ. ಅದನ್ನ ನೀವು ಕರೆಕ್ಟ್ ಆಗಿ ಕೊಡ್ತಿರ್ಲು ಅಂತ ಒಂದು ಸಣ್ಣದೊಂದು ಪ್ರಯತ್ನ ಪಡೋಣ ಅಂತ ನಂದೊಂದು ಆಸೆ. ಸರಿ, ಎಲ್ಲ ಸರಿಯಾಗಿ ಇರ್ಲಿ ಅನ್ನೋದು ಆಸೆ ನನಗೆ. ಸ್ವಲ್ಪ ತಪ್ಪಿದ್ರೂ ಪರವಾಗಿಲ್ಲ, ನನಗೆ ಚೆನ್ನಾಗಿರುತ್ತೆ, ಮಜಾ ಸಿಗತ್ತೆ. ನಿಮ್ಗೀಗ ಫೇವ್ರೆಟ್ ತಿಂಡಿ ಯಾವ್ದು ಅಂತ ಕೇಳಿದ್ದೇನೆ. ಅವರು ಆನ್ಸರ್ ಹೇಳಿದ್ದಾರೆ ಮೇಡಮು. ಎಸ್ ಸರ್, ನಿಮ್ಮ ಫೇವ್ರೆಟ್ ತಿಂಡಿ ಯಾವುದು? ರಾಗಿ ರೊಟ್ಟಿ, ಉಪ್ಪಿಟ್ಟು. ರಾಗಿ ರೊಟ್ಟಿ, ಉಪ್ಪಿಟ್ಟು. ಉಪ್ಪಿಟ್ಟು ಅಂತ ಹೇಳಿದಾರಲ್ಲ ಸರ್. ಅದೇ ತರಕಾರಿ ಉಪ್ಪಿಟ್ಟು. ಪರವಾಗಿಲ್ಲ, ಒಂದು ಕರೆಕ್ಟ್ ಆಗಿ ಹೇಳಿದ್ರೆ ಮೇಲೆ ನಿಧಾನ ಕೂಸು. ಓಕೆ, ಮುಂದಿನ ಪ್ರಶ್ನೆ ಅವ್ರ ಹತ್ರನೇ ಕೇಳಿದ್ದೆ, ಅವ್ರು ಆನ್ಸರ್ ಕೊಟ್ಟಿದ್ರು. ನಿಮ್ಮ ಫೇವ್ರೆಟ್ ಕಲರ್? ಬ್ಲೂ. ವೈಟ್ ಎಲ್ಲ ಇಷ್ಟಪಡೋದು. ಪರವಾಗಿಲ್ಲ ಬಿಡಿ, ಅವರು ವೈಟ್ ಅಂತ ಹೇಳಿದ್ರು. ಅದಕ್ಕೆ ನೀವು ವೈಟಿಗೆ ನೆಕ್ಸ್ಟ್ ಇಂದ ಉಜಾಲ ಹಾಕ್ಬೇಕು ಜಾಸ್ತಿ. ಓಕೆನಾ? ಸರಿ, ನಿಮ್ಮಿಬ್ರಲ್ಲಿ ಕೋಪ ಯಾರಿಗೆ ಜಾಸ್ತಿ ಅಂತ ಕೇಳಿದ್ದೆ. ಅವರೊಂದು ಆನ್ಸರ್ ಕೊಟ್ಟಿದ್ದಾರೆ. ನಿಮ್ಮ ಆನ್ಸರ್? ನನಗೆ ಜಾಸ್ತಿ. ಇದೊಂದು ಕರೆಕ್ಟ್ ಆಗಿದೆ. ಹೊಡಿರಿ ಚಪ್ಪಾಳೆ. ಸ್ವಲ್ಪ ಸೇಫ್ ಆಗ್ತಿದ್ರೆ ನೀವು. ಎಲ್ಲಿಗಾದ್ರೂ ಟ್ರಿಪ್ಪಿಗೆ ಹೋಗೋಣ ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಯಾವ ಪ್ಲೇಸ್ಗೆ ಹೋಗ್ಬೋದು ಅಂತ ಒಂದು ಅವರು ಗೆಸ್ ಮಾಡಿ ಹೇಳಿದ್ದಾರೆ. ಆ ಪ್ಲೇಸ್ಗೆ ಹೋಗ್ಬೇಕನ್ನೋದು ನಿಮ್ಗೂ ಆಲೋಚನೆ ಇದೆ ಅಂತೆ. ಆ ಪ್ಲೇಸ್ ಯಾವುದು? ದೇವಸ್ಥಾನ. ಓಕೆ, ಹತ್ರ ಇದ್ರೆ ಯಾವ ದೇವಸ್ಥಾನ? ಸದ್ಯಕ್ಕೆ ನಾವು ಪ್ಲಾನ್ ಮಾಡಿದ್ವಿ, ಯಲ್ಲಮ್ಮ ಟೆಂಪಲ್ಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಬಿಡಿ, ಸೂಪರ್, ಕರೆಕ್ಟ್ ಆಗಿದೆ. ಓಕೆ ಸರ್, ನಿಮ್ಮ ಬೆಸ್ಟ್ ಫ್ರೆಂಡ್ ಹೆಸರು? ಅಲ್ಲ, ಬೆಸ್ಟ್ ಫ್ರೆಂಡ್ ಅಂತ ನೀರ್ ಬೇಕಾ ಮೇಡಮ್? ಅವ್ರು ಅಲ್ಲಿ ಹಿಂಗೆ ನೋಡಿ. ಇಲ್ಲ, ಅದೇ ಇದಾರೆ. ಅಲ್ಲ, ಇದಾರೆ. ಅದರಲ್ಲಿ ನನಗೆ ತುಂಬಾ ಫೇವರ್ ಆಗಿ ನನ್ಗೆ ಅಡ್ವೈಸ್ ಮಾಡಿದ್ದು ಅದೆಲ್ಲ ಅಂತಂದ್ರೆ ಇಬ್ಬರಿದ್ದಾರೆ. ಇಬ್ಬರಲ್ಲಿ ಒಬ್ರು ದೇವೇಂದ್ರ ಅಂತ, ಒಬ್ರು ಶಿವಕುಮಾರ್ ಅಂತ. ರಂಗಣ್ಣ ಅಂತ ಹೇಳಿ, ರಂಗಂದ್ರೆ ಪಬ್ಲಿಕ್ ಟಿವಿ. ಅವರು ರಂಗಣ್ಣ ನನಗೆ ಬಾಲ್ಯ ಸ್ನೇಹಿತರು. ಈಗ ಸದ್ಯಕ್ಕೆ ಬಿಸ್ನೆಸ್ ಅಲ್ಲಿ ಇರೋರು ಅವರು, ಅವ್ರ ಬಾಲ್ಯ ಸ್ನೇಹಿತರು. ನಿಮ್ಗೆ ಫ್ಯಾಮಿಲಿಯಲ್ಲಿ, ಟೋಟಲ್ ಫ್ಯಾಮಿಲಿಯಲ್ಲಿ ತುಂಬಾ ಇಷ್ಟವಾದ, ನೀವು ಇಷ್ಟಪಡುವಂತ ಫೇವ್ರೆಟ್ ವ್ಯಕ್ತಿ ಯಾರು? ಇಲ್ಲೊಂದು ಸೂಚಿ ಬಿಡ್ತೀನಿ, ಜಿಂಜ್ ಮಾಡಿ ಅವ್ರಿಗೆ. ಎಲ್ಲ ಫಸ್ಟ್ನೇದು 2 ಇದಿದೆ. ಅವರು ನಮ್ಮ ತಂದೆಯವರು. ನೆಕ್ಸ್ಟ್ ನನ್ನ ಪಾಪು. ಸೂಪರ್, ಹತ್ರ ಬಂದ್ರು. ನಿಮ್ಮನ್ ಬಿಟ್ರು ಮೇಡಮ್. ಮೇಡಮ್ ಒಂದು ಏನು ಆಸೆ ಹೇಳಿದ್ರು, ಫಸ್ಟ್ ಪ್ರಿಫರೆನ್ಸ್ ತಂದೆ ಅಂತ ಇದ್ರು, ಇನ್ನೊಂದು ನಾನೇ ಅಂದ್ರು. ಕಿಚನ್ ರೂಮ್ ಅಲ್ಲಿ ಅಷ್ಟು ಜೋರಾಗಿ ಹೇಳಿದ್ರು, ನಿಮ್ಗೆ ಕೇಳಿಸ್ಲಿ ಅಂತ ಗೊತ್ತಾಗಿಲ್ಲ. ಓಕೆ ಬಿಡಿ, ಇಲ್ಲೂ ಸ್ವಲ್ಪ ಪಾಸ್ ಆದ್ರಿ. ಸರಿ, ಕೊನೆಯದಾಗಿ ನಿಮ್ಗೆ ಪ್ರಶ್ನೆ. ಈಗ ನೀವು ಹೊರಗಡೆ ಹೋಗ್ಬೇಕಂತಿದ್ರೆ ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಥವಾ ನೀವು ಇಬ್ಬರೇ ಹೋಗ್ತೀರಾ? ನೀವು ನಿಮ್ಮ ಮಗ ಹಿಂಗೆ ಹೋಗ್ತೀರಾ ಅಥವಾ ಫುಲ್ ಫ್ಯಾಮಿಲಿ ಹೋಗ್ತೀರಾ? ಇಲ್ಲ, ಎಲ್ಲೋದ್ರು ಎಂಟೈರ್ ಫ್ಯಾಮಿಲಿ ಹೋಗ್ತೀವಿ. ಓಕೆ, ಸೂಪರ್, ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಎಷ್ಟು ಒಂದು 2 ಆನ್ಸರ್ ಅಷ್ಟೇ ರಾಂಗ್ ಆಗಿದೆ ಬಿಟ್ಟು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ. ಹೀಗೆ ಇರಲಿ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗು ಚೆನ್ನಾಗಿದೆ. ಹೀಗೆ ಮಾತಾಡ್ತಾ ನಾನು ಹೇಗೋ ಮನೆಗೆ ಬಂದಿದ್ದೀನಿ ಅಲ್ವಾ. ನನಗೆ ಫೇವ್ರೆಟ್ ಸೆಗ್ಮೆಂಟ್ ಅಂತ ಹೇಳಿದ್ರೆ ನಮ್ಮನೆ ಅಡಿಗೆ. ನಾನಿವತ್ತು ಬಂದಿದ್ದೀನಲ್ಲ, ಏನು ಅಡಿಗೆ ಮಾಡಿ ಕೊಡ್ತೀರಾ? ಸೂಪ್ ಮಾಡಿ ಕೊಡ್ತೀರಾ? ತರಕಾರಿ ಸೂಪು. ಅಯ್ಯೋ, ಇಷ್ಟು ಜನ ಇದ್ವಿ, ಮತ್ತೆ ಆಗ್ತಾರ. ಬನ್ನಿ, ಸೂಪ್ ಕುಡ್ದೇ ಬಿಡೋಣ. ಅಂತೂ ಇಂತೂ ಕಿಚನ್ ರೂಮ್ಗೆ ದಾಳಿ ಮಾಡಿ ಆಗಿದೆ. ಮೇಡಮ್, ಈಗ ಏನ್ ಮಾಡ್ತೀರಾ ಅಂತ ಹೇಳಿ. ತರಕಾರಿ ಸೂಪು ಸರ್. ಓ, ಸೂಪಾ ಮಾಡಿ. ಏನೇನೆಲ್ಲ ಬೇಕು ಸರ್? ತರಕಾರಿ ಸೂಪ್ಗೆ ಬೀನ್ಸು, ಕ್ಯಾರೆಟು, ಜೋಳ, ಎಲೆಕೋಸು, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾಳುಮೆಣಸು ಪೌಡ್ರು, ಜೋಳದ ಪೌಡ್ರು, ಬೆಣ್ಣೆ. ಏನ್ ಮಾಡ್ಬೇಕೀಗ? ಫಸ್ಟು ಬೆಣ್ಣೆ ಹಾಕ್ಬೇಕು ಸರ್. ಫಸ್ಟ್ ಹಚ್ಚಬೇಕು. ಇದು ಕಾಯಿ
ಕಾಯ್ದ್ಮೇಲೆ ಈರುಳ್ಳಿ ಹಾಕ್ಬೇಕು ಸರ್. ಓಕೆ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಅದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ನಿಮಗೆ ಏನೇನು ಅಡುಗೆ ಗೊತ್ತು? ಯಾವುದು ಫೇವ್ರೆಟ್ ನಿಮಗೆ? ಜಾಸ್ತಿ ನೀವು ಇಷ್ಟಪಟ್ಟು ಮಾಡುವಂಥ ಸ್ಪೆಷಲ್ ಡಿಶ್ ಯಾವುದು? ಇದು ಸರ್ ಮ್ಯಾಗಿ. ವಾಗಿ ಸುಮ್ಮನೆ ವಾಗಿ ಮ್ಯಾಗಿ ಸ್ಪೆಷಲ್ ಆಗಿ ಮಾಡ್ತೀರಿ ಹೆಂಗೆ? ಇಲ್ಲ, ನಾರ್ಮಲ್ ಆಗೇ ಮಾಡ್ತೀವಿ. ಅದು ನಿಮ್ಗೆ ಸಖತ್ ಇನ್ಸ್ಟೆಂಟ್ ಆಗಿ ಬೇಗ ಆಗುತ್ತೆ ಅಲ್ವಾ? ಓ ಹಾಗೆ. ನಿಮ್ಗೆ ಸಖತ್ ಇಷ್ಟ ಮ್ಯಾಗಿ ಮಾಡೋದು? ಹೌದು. ಓಕೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು ಸರ್. ಓಕೆ ಮೇಡಮ್, ಹಾಕಿ. ಅವ್ರಿಗೆ ಯಾವ್ದು ಇಷ್ಟ ಮೇಡಮ್ಗೆ? ಸಖತ್ ಬಸ್ಸಾರು ಮುದ್ದೆ ಸರ್. ಅವರು ಅಷ್ಟೇ ಮಾಡೋ ಫೇವ್ರೆಟ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ? ಯಾವ್ದಾದ್ರು ಒಂದು ಅಡಿಗೆ ಮಾಡಿದ್ರೆ ಸಖತ್ತಾಗಿ ಮಾಡ್ತಾರೆ ಅನ್ನೋದು ಬಸ್ಸಾರು ಮುದ್ದೆ. ನಿಮ್ಗೆ ಅದೇ ಸಖತ್ತಾಗತ್ತಾ? ಫ್ಯಾಮಿಲಿ ಡಿಶ್ ಅನ್ಬೋದಲ್ಲ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಬಸ್ಸಾರು ಮುದ್ದೆ ಅಂದ್ರೆ ತುಂಬಾ ಇಷ್ಟ. ಹೌದಾ? ಸೊ ನೀವು ಮಾಡ್ತೀರಾ ಮುದ್ದೆ ಬಸ್ಸಾರು? ಹೆಲ್ಪ್ ಮಾಡ್ತೀವಿ. ಮಾಡ್ತೀರಾ ತಾನೆ? ಎಲ್ಲ ಹೆಲ್ಪ್ ಮಾಡ್ತೀವಿ. ಅಂದ್ರೆ ಹಚ್ಕೊಡೋದು. ಹೌದು ಹೌದು. ಓಕೆ. ನೆಕ್ಸ್ಟ್ ಬೀನ್ಸ್ ಹಾಕ್ತಿದ್ದಾರೆ. 1 ಕಪ್ ಬೀನ್ಸ್ ಹಾಕೊಬೇಕು. ಓಕೆ. ಕ್ಯಾರೆಟ್ 1 ಕಪ್ ಹಾಕ್ತಿದ್ದಾರೆ. ಇದು ಎಲ್ಲಿ ಕಲ್ತಿದ್ದು ಮೇಡಮ್ ನೀವು ಸೂಪ್ ಮಾಡೋದು? ಮನೇಲೆ ಸರ್. ಏನು ಬಿಡಿ ಮೇಡಮ್. ಆ್ಯಕ್ಚುಲಿ ಇದು ಹೆಲ್ತ್ಗೂ ತುಂಬ ಒಳ್ಳೆಯದು. ಬಿಕಾಸ್ ಹೊರಗಡೆ ಎಲ್ಲ ತಿಂದು ಆಸಿಡಿಟಿ ಅದು ಹೋಮ್ ಮೇಡ್ ಆಗಿ. ಎಲೆಕೋಸು ಹಾಕಿದ್ದಾರೆ. ಹಾಗೆ ಹೋಮ್ ಮೇಡ್ ಆಗಿ ತುಂಬ ಒಳ್ಳೆಯದು ಅಂತ ಹೇಳ್ತೀರಾ? ಹಾಂ ಹೌದು. ಡೈಲಿ ಕುಡಿತೀರಾ ನೀವು? ಇಲ್ಲ, ವೀಕ್ಲಿ ಒನ್ಸ್ ಅಟ್ಲೀಸ್ಟ್ ಮಾಡಿ ಕೊಡಿ. ಹಾಗೆ ಮಾಡ್ತೀರಾ? ಏನು ನೋಡಿ ಇವ್ರಿ ಅಪ್ಪ ತುಂಬ ಹೆಲ್ತಿ ಅಲ್ಲ? ಹೌದು ಸರ್. ಆರೋಗ್ಯವೇ ಭಾಗ್ಯ. ಹೌದು. ಇವತ್ತು ಇಲ್ಲಿಗೆ ಬಂದಿರೋದು ನನ್ನ ಭಾಗ್ಯ. ನನ್ನ ಆರೋಗ್ಯನ ಸ್ವಲ್ಪ ಉಳಿಬೋದು ಅಲ್ವಾ? ನೀವು ಬಂದಿರೋದು ನಮ್ಮ ಭಾಗ್ಯ. ಅದಕ್ಕೆ ನಿಮಗೆ ಹೆಲ್ತಿ ಸೂಪ್ ಮಾಡಿಕೊಡಿ. ಇವಾಗ ಜೋಳ ಹಾಕ್ಬೇಕು ಸರ್. ಓಕೆ. ವೆಜಿಟೇಬಲ್ ಸೂಪ್ ಅಲ್ವಾ? ಹೌದು. ಮೇಡಮ್, ನೀವೇನು ಸ್ಪೆಷಲ್ ಅಡಿಗೆ ಬೇರೆ ಮಾಡ್ತೀರಾ? ಸ್ಪೆಷಲ್ ಬಸ್ಸಾರು ಬಿಟ್ಟು ಇದೆಲ್ಲ ಮಾಡಲ್ವಾ? ಚಿಕನ್ನ ಮಾಡ್ತೀವಿ ಸರ್. ಮಾಡ್ತೀರಾ? ಏನು ಸ್ಪೆಷಲ್ ಮಾಡ್ತೀರಾ? ಆಕ್ಚುಲಿ ನಮ್ಮ ಮನೇಲಿ ಏನೋ ಕಾನ್ಸ್ಟೆಂಟ್ ಆಗಿ ಮಾಡಲ್ಲ. ಒಂದೊಂದು ವಾರ ಒಂದೊಂದು ರೀತಿ ವೆರೈಟಿ ಆಗಿ ಟ್ರೈ ಮಾಡ್ತಾರೆ. ಅದೇನದು ನಿಮ್ದು ಮೆನು ಕಾರ್ಡ್ ಇದೆಯಾ? ಯೂಟ್ಯೂಬ್ ಅನ್ನೋದು ಒಂದು ಮೆನ್ಯೂ ಕಾರ್ಡ್ ಇದೆಯಲ್ಲ ಸರ್. ಹಂಗೆ ಅದನ್ನ ನೋಡಿ. ಹಾಂ. ಹಂಗೆ ನಾನ್ ವೆಜ್ ಅಲ್ಲಿ ಏನು ಸ್ಪೆಷಲ್ ಮಾಡ್ತೀರಾ ಮೇಡಮ್? ಚಿಕನ್ ಫ್ರೈ, ಚಿಲ್ಲಿ ಚಿಕನ್, ಚೆನ್ನಾಗಿತ್ತಿತ್ತು. ಗೀ ಬನ್ನಿ ರೈಸ್. ಸರ್ ಒಂದ್ಸಲಿ. ಬನ್ನಿ ಸರ್. ಇವತ್ತೇ ಮಾಡ್ಬೋದಿತ್ತಲ್ಲ? ಇವಾಗ ಸೋಮವಾರ ಬಂದಿದೆ. ಸೋಮವಾರ ಬಂದಿದ್ದು. ಇಲ್ಲ ಸರ್, ನಿಜವಾಗೂ ಮಾಡ್ಬೋದಾಯ್ತು. ಹೌದಾ? ಸರಿ ಆಯ್ತು ಬಿಡಿ. ನಾನು ಸೂಪ್ ಕುಡಿದು ಇವತ್ತು ಖುಷಿಯಲ್ಲಿ ಹೋಗ್ತೇನೆ. ನೀವು ಫಸ್ಟ್ ಟೈಮ್ ಮನೆಗೆ ಬಂದಾಗ ಯಾವುದು ಬಸ್ಸಾರು ಮುದ್ದೆನೆ ಮಾಡಿ ಕೊಟ್ಟಿದ್ರೆ? ಫಸ್ಟ್ ಟೈಮ್ ಯಾವ್ದು ಮಾಡಿ ಕೊಟ್ಟಿರೋದು? ಗೊತ್ತಿಲ್ಲ ಸರ್. ಹೇಳಿ ಪಾಯಸ ಏನಾದ್ರು ಮಾಡಿ ಕೊಟ್ಟಿರ್ತೀರಲ್ವಾ? ಬಸ್ಸಾರು ಮುದ್ದೆ. ಅಯ್ಯೋ, ನೀವು ಯಾವ್ದು ಮಾಡಿ ಕೊಟ್ಟಿದ್ರಿ ಫಸ್ಟ್? ನಾವಾ ನೆನಪಿಲ್ಲ ಸರ್. ನೀರು ಹಾಕ್ಬೇಕು. ಹಾಕಿ, ನೀರು ಹಾಕಿ ಮೇಡಮ್. ಮೇಡಮ್, ಈ ಸೂಪ್ ಕುಡಿಯೋದ್ರಿಂದ ಏನು ಉಪಯೋಗ ಇದೆ? ಉಪಯೋಗ ಅದೇ ಹೇಳಿದ್ನಲ್ಲ, ಹೆಲ್ತಿ ಸೂಪ್ ಆಗಿರೋದ್ರಿಂದ ಯಾರಿಗಾದ್ರೂ ತಿನ್ನಕ್ಕಾಗ್ತಿಲ್ಲ ಅಥವಾ ಸುಸ್ತಾಗ್ತಿದೆ ಅನ್ನೋದಾದ್ರೆ, ಬಿಕಾಸ್ ಆಫ್ ದ ವೆಜಿಟೇಬಲ್ಸ್ ನಿಮಗೆ ಎನರ್ಜಿ ಆಬ್ವಿಯಸ್ ಆಗಿ ಗೇನ್ ಆಗುತ್ತೆ, ಹೆಲ್ತಿಯಾಗೂ ಇರುತ್ತೆ, ಹೊಟ್ಟೆಗೆ ಲೈಕ್ ಏನು ಹಿಂಸೆ ಆಗಲ್ಲ ನಿಮ್ಗೆ ಕುಡಿಯಕ್ಕಾಗಿರ್ಬೋದು. ಸೊ ಒಂಥರ ಎನರ್ಜಿ. ಊಟ ಮಾಡೋಕ್ಕಾಗಲ್ವಲ್ಲ ಸರ್? ಅಂತವ್ರಿಗೆ ಎನರ್ಜಿಗೆ ಸೂಪ್ ಎಲ್ಲ ಕುಡಿದ್ರೆ ಒಳ್ಳೇದು. ಊಟ ಕೆಲವರಿಗೆ ಬಾಯಿಗೆ ಹಿಡ್ಸಲ್ಲ, ಆಗ ಸೂಪ್ ಆದ್ರೆ ಗುಣಿಕ ಕುಡಿಬೋದಲ್ಲ, ಹೆಲ್ದಿ ಆಗಿರುತ್ತೆ. ಓಕೆ. ಉಪ್ಪು ಹಾಕ್ತೀನಿ ಸರ್. ಸೊ ನಾವು ಕುಡಿಯೋದ್ರಿಂದ ನಾವು ವೆಜಿಟೇಬಲ್ಸ್ ಇಂದ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಎಲ್ಲ ಸಿಗೋದ್ರಿಂದ ನಮಗೂ ಯೂಸ್ ಆಗುತ್ತೆ. ಟೀಚರ್ ನೋಡಿ, ಟೀಚರ್ ಏನೆಲ್ಲ ಹೇಳಿದ್ರಿ ಟೀಚರ್ ನೀವು. ಆಮೇಲೆ ಮತ್ತೇನು ಗೊತ್ತಾ, ಈ ಮದುವೆ ಆದ್ಮೇಲೆ ಹೆಂಡತಿ ಏನು ಮಾಡಿಕೊಟ್ರು ತಿನ್ಬೇಕಾಗತ್ತೆ ಸುಮ್ಮನೆ ಅಲ್ಲ? ಇಲ್ಲ ಸರ್, ಆ ಥರ ಏನಿಲ್ಲ. ಹೌದಾ? ನಾನು ಸುಮ್ಮನೆ ಹೇಳಿದ್ದೆ. ಏನು ಮಾಡ್ತಿದ್ದೀರಾ ಮೇಡಮ್? ಸರ್, ಜೋಳದ ಹಸಿಟ್ಟು ಕಲ್ಸ್ಕೊತಾ ಇದ್ದೀನಿ. ಕಲ್ಸ್ಕೋಬೇಕಲ್ಲ? ಓಕೆ. ಅಂತಿಂತು ಇವತ್ತು ನಾನೊಂದು ಒಳ್ಳೆ ಆರೋಗ್ಯಕರವಾದ ಸೂಪನ್ನು ಕುಡಿತಿದ್ದೀನಿ ಅಲ್ವಾ? ಹೌದು ಸರ್. ಆಮೇಲೆ ಕಾಳು ಮೆಣಸು ಹಾಕ್ಬೇಕು ಸರ್. ಓಕೆ. ಇಲ್ಲಿ ಡೈಲಿ ಯಾರು ಅಡಿಗೆ ಮಾಡ್ತೀರಾ? ನೀವು ಮಾಡ್ತೀರಾ, ಅವ್ರು ಮಾಡ್ತಾರೆ? ಎಲ್ಲರೂ ನಮ್ಮ ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಓ ಹಂಗೆ. ನಾವು 4 ಜನ ಇದ್ದೀವಿ. 4 ಜನ ಇಲ್ಲಾಂದ್ರೆ ಒಂದೊಂದ್ಸಲ ಇವತ್ತು ನೀನು ಅದು ಮಾಡು, ಇದು ಮಾಡು ಆ ಥರ ಏನಾದ್ರು? ಇಲ್ಲ. ಏನು ಕೋಪ ಮಾಡ್ಕೊಂಡದ್ದು? ಇಲ್ಲ. ಯಾರು ತಪ್ಪ ಮಾಡ್ಕೊಳ್ಳಲ್ಲ. ಇಲ್ಲ, ಏನು ಹೇಳಿರ್ತೀರಾ? ಇಲ್ಲ, ಇವತ್ತು ನೀನು ಇದು ಮಾಡಿರು ಅಂತ ಬಂದಾಗ ಮಾಡಿರಲ್ಲ, ಏನಾದ್ರು ಕೋಪ ಮಾಡ್ಕೊಂಡಿದ್ರ? ಇಲ್ಲ ಸರ್. ಇಲ್ಲ, ಆ ಥರ ಟೈಮಲ್ಲೂ ಎಲ್ಲರೂ ಸೇರ್ಕೊಂಡೇ ಮಾಡ್ತೀವಿ. ನನ್ನ ಮುಖ ನೋಡಿ. ಇಲ್ಲ, ಓಕೆ ಆಯ್ತು ಬಿಡಿ, ನಾನು ಸುಮ್ಮನೆ ಕೇಳ್ತೀನಿ ಅಷ್ಟೇ. ಮೇಡಮ್, ನೀವು ವೆಜಿಟೇಬಲ್ ಅಲ್ಲಿ ಇನ್ನೂ ಏನು ಸ್ಪೆಷಲ್ ಆಗಿ ಮಾಡ್ತೀರಾ? ಸರ್, ಟೊಮೊಟೊ ಸೂಪ್.
ನುಗ್ಗೆಕಾಯಿ ಸೂಪ್ ಮಾಡ್ತಾರೆ ಡ್ರಮ್ ಸ್ಟಿಕ್, ಓಹೋ, ಅದಕ್ಕೆ ಅದು ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ವೆಜಿಟೇಬಲ್ ಎಲ್ಲ ಸೂಪ್ ಮಾಡ್ಬೋದು. ಓಕೆ, ರೆಡಿ ಆಯ್ತಾ? ಆಯ್ತು ಸರ್, ಕುದ್ದಿದೆ. ಓಕೆ, ಹಾಗಾದ್ರೆ ಈಗ ನಾನು ಸೂಪು ಸೇವನೆ ಮಾಡೋದೇ ಅಲ್ವಾ? ಹೌದು ಸರ್. ನೋಡಿ ಸರ್ ಟೇಸ್ಟ್ ಹೆಂಗಿದೆ. ಓಕೆ, ವೆಜಿಟೇಬಲ್ ಸೂಪ್ ರೆಡಿಯಾಗಿದೆ. ನಾನೀಗ ಇದನ್ನು ಸೂಪ್ ಮಾಡ್ತೀನಿ. ಓಕೆ, ಆಯ್ತು. ಹೇಗಿದೆ ಸರ್? ಸೂಪರ್ ಆಗಿದೆ ಮೇಡಮ್. ಥ್ಯಾಂಕ್ ಯು. ನಿಮ್ಮನೇಲಿ ಸೂಪ್ ಕುಡಿಯೋಕೆ ಇನ್ನು ತುಂಬ ಜನ ಬರ್ತಾರೆ ಹಂಗಾದ್ರೆ ನಂತರ. ಸಖತ್ ಇಷ್ಟ ಆಯಿತು. ವೆಜಿಟೇಬಲ್ ಸೂಪ್ ಚೆನ್ನಾಗಿದೆ. ಹಾಂ, ನೀವೇನು ನೋಡ್ತಿದ್ರಿ? ನಿಮಗೂ ಬೇಕಾ? ಹೆಂಗೆ ಮಾಡೋದು ಅಂತ ಹೇಳ್ಕೊಟ್ಟವ್ರೆ. ನಮ್ಮ ಕಾರ್ಯಕ್ರಮ ನೋಡ್ತಾ ಅಲ್ಲಿ ಸೂಪ್ ಮಾಡ್ತಾ ಕುಡೀರಿ ಅಷ್ಟೇ. ಎಸ್, ನಮ್ಮ ಈ ಕಾರ್ಯಕ್ರಮದ ಇನ್ನೊಂದು ಸೆಗ್ಮೆಂಟ್ ಅಂತ ಹೇಳಿದ್ರೆ ಫ್ಯಾಮಿಲಿ ಜಂಕ್ಷನ್ ಅಂತ. ಇದರಲ್ಲಿ ಒಂದಷ್ಟು ಆಟದ ಜೊತೆ ತುಂಟಾಟನ ಇರುತ್ತೆ. ಎಸ್, ಈಗ ನಮ್ಮಿಬ್ರು ನೋಡಿ ದಂಪತಿಗಳು ರೆಡಿಯಾಗಿ ಕೂತಿದ್ದಾರೆ, ಪ್ರಾಪರ್ಟಿ ಕೂಡ ರೆಡಿ ಆಗಿದೆ. ಮತ್ತೆ ಯಾಕೆ ತಡ, ಆಟ ಶುರುವೇ ಮಾಡಿಬಿಡೋಣ. ಈ ಸ್ಟ್ರಾದಲ್ಲಿ ಈ ಬಾಲ್ ನಿಂಗೆ ಹ್ಯಾಂಡಲ್ ಮಾಡಿ ಈ ತಟ್ಟೆಗೆ ಹಾಕ್ಬೇಕು ನೀವು. ಓಕೆನಾ ಸರ್? ಗೇಮ್ ಗೊತ್ತಾಯ್ತಲ್ವಾ? ಟೋಟಲ್ ಎರಡು ನಿಮಿಷ ನಿಮ್ಗೆ ಟೈಮ್ ಕೊಡ್ತೀವಿ. ಓಕೆನಾ? ರೆಡಿ ಅಲ್ವಾ? ಬಾಲ್ ಕೈಯಲ್ಲಿ ಮುಟ್ಟಂಗಿಲ್ಲ, ಬರೀ ಸ್ಟ್ರಾ ಬಾಯಲ್ಲಿ ಹಿಡ್ಕೊಂಡು ಹಿಂಗೆ ಎಳಿಬೇಕು. ಓಕೆನಾ? ಎಸ್, ಮತ್ತೆ ಯಾಕೆ ತಡ, ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಕೆಳಗೆ ಬಿದ್ರೆ ಕೌಂಟ್ ಇಲ್ಲ. ಒನ್ ಮಿನಿಟ್ ಕಂಪ್ಲೀಟ್ ಆಯ್ತು, ಬೇಗ. ಮಾಡಿದ್ರು. ನಿಮ್ಮ ಸಮಯ ಹೋಗಿತ್ತು. ಅದರಲ್ಲಿ ನೋಡಿ ಏನ್ ಕಾಂಪಿಟೇಷನ್ ಅಂತ ಹೇಳಿದ್ರೆ, ಮೇಡಮ್ಗೆ ಫಸ್ಟ್ಗೆ ಊದಿ, ಪಾಪ ಅವರಿಗೆ ಒಲೆ ಊದಿ ಅಭ್ಯಾಸ, ಇದೆಲ್ಲ ಹೇಳ್ದ ಅಭ್ಯಾಸ ಇರಲ್ಲ. ಅಂತದ್ರಲ್ಲಿ ನೋಡಿ ಸರ್ ಫಸ್ಟ್ ಟಫ್ ಆಗಿ ಸ್ಪೀಡ್ ಆಗಿ ಹೋದ್ರೆ ನೆಕ್ಸ್ಟ್ ಮೇಡಮ್ ಎಲ್ಲ ಖಾಲಿ ಮಾಡಿದ್ರು. ಓಕೆ, ಇಲ್ಲಿ 14 ಬಾಲ್ಗಳನ್ನ ಹಿಂಗೆ ಗಾಳಿಯಲ್ಲಿ ಉಸಿರನ್ನು ತಕೊಂಡು ಬಿಟ್ಟಿದ್ದಾರೆ. ಎಸ್, ಈಗ ನೆಕ್ಸ್ಟ್ ಇಬ್ರು ಕಾಂಪಿಟೇಟರ್ನ ಕರಿತೀನಿ. ಅವರು 2 ನಿಮಿಷದಲ್ಲಿ ಎಷ್ಟು ಬಾಲ್ಗಳನ್ನ ತೆಗೆದಾಕ್ತಾರೆ ಅಂತ ನೋಡೋಣ. ಸರಿ ಸರ್. ಓಕೆ ಓಕೆ, ಎಸ್, ಬನ್ನಿ ನೆಕ್ಸ್ಟ್ ಜೋಡಿ. ಎಸ್, ಈಗಷ್ಟೇ ಅಪ್ಪ ಅಮ್ಮ ಇಬ್ರು ಆಟ ಆಡಿ ಹೋದ್ರು. ಈಗ ಮಗ ಮತ್ತೆ ಸೊಸೆ ರಣರಂಗದಲ್ಲಿ ಕೂತಿದ್ದಾರೆ. 2 ನಿಮಿಷದಲ್ಲಿ ಬಿಟ್ಟು ಬಾಲ್ ಹಾಕೋದಂತ ಪ್ಲಾನ್ ಅಲ್ಲಿ ಇದ್ದಾರೆ. ಮತ್ತೆ ಆಗ್ತದೆ. ರೆಡಿನಾ? ಬ್ರೀದ್ ಇನ್ ತಗೊಳಕ್ ರೆಡಿನಾ? ಬ್ರೀದ್ ಇನ್, ಬ್ರೀದ್ ಔಟ್. ರೆಡಿ ಅಲ್ವಾ? ಮತ್ತೆ ಆಗ್ತದೆ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ. ಟೈಮ್ ಇದೆ. 5 4 3 2 1. ಓಕೆ, ಸೂಪರ್. ಕೂತ್ಕೊಳ್ಳಿ, ಗಾಳಿ ಬಿಟ್ಟು ಬಿಟ್ಟು ಸುಸ್ತಾಗಿರುತ್ತೆ. 19 ಬಾಲ್ಗಳನ್ನು ಹಾಕಿದ್ದಾರೆ. ಅಂತೂ ಈ ರಣರಂಗದಲ್ಲಿ ಮಗ ಮತ್ತೆ ಸೊಸೆ ಜಯಶೀಲರಾಗಿದ್ದಾರೆ. ಕಂಗ್ರಾಚುಲೇಷನ್. ಎಸ್, ಈಗ ಫಸ್ಟ್ ವಾರ್ ನಡೆದು 2ನೇ ವಾರ್ಗೆ ವಾರ್ ಗಿತ್ತಿಯರು ರೆಡಿಯಾಗವ್ರೆ. ಕಣ್ಣಲ್ಲಿ ನೋಡ್ಕೊಂಡು ನೀನಂತ ಫೈಟ್ ವಾರ್ ಮಾಡಕ್ ರೆಡಿ ಆಗವ್ರೆ. ಆಟ ಅರ್ಥ ಆಯ್ತಾ? ಮತ್ತೆ ಆಗ್ತದ, ವಾರ್ ಶುರು ಮಾಡೋಣ. ನಿಮ್ಮ ಸಮಯ ಶುರು ಆಗ್ತಾ ಇದೆ ಈಗ.
ಒಂದೇ ಫೈಟ್ ಅಲ್ಲಿ ಇದ್ದಾರೆ ಅನ್ಸತ್ತೆ ಇಬ್ರು. ವಾ 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 ಹೇಳ್ರಿ, ಹೇಳ್ಕೊಂಡು ಆಟ ಆಡ್ತಿದ್ರಿ ಹೆಂಗೆ ಇಬ್ರು? ಕೈ ಆದ್ರೆ ಪ್ರೈಸ್ ಕೊಡಲ್ಲ ನಾವು. ಅಂತಂತೂ ಈ ಲೇಡಿ ವಾರ್ಗಳನ್ನೆಲ್ಲ ಗೆದ್ಲಕ್ಕ ಇವ್ರು ವಾರಲ್ಲಿ ನೋಡ್ಕೊಂಡು ಹೆಂಗ್ ವಾರ್ ಗೆದ್ರು ಗೊತ್ತಾಗ್ತಿಲ್ಲ. ಎಸ್, ಇಬ್ರು ವಿನ್ ಆಗಿದ್ದಾರೆ, ಕಂಗ್ರಾಚುಲೇಷನ್. ಅಂತಂತೂ ಆಟ ಎಲ್ಲ ಎಂಜಾಯ್ ಮಾಡಿದ್ರಾ? ಮತ್ತೆ ಆಗ್ತಾಡ ಇನ್ನೊಂದು ಸ್ಪೆಷಲ್ ಆಗಿರೋ ಆಟ ಇದೆ, ಆಟ ಆಡಕ್ ರೆಡಿ ಇದ್ದೀರಾ? ಬರ್ಲಿ ಪ್ರಾಪರ್ಟಿ. ಎಸ್, ಈಗ ಸ್ಪೆಷಲ್ ಗೇಮ್ಗೆ ರೆಡಿ ಆಗಿದ್ದಾರೆ ನಮ್ ಸಾರು. ಈ ಪ್ರೀತಿ ಕುರುಡು ಅಂತಾರೆ, ಹಂಗೆ ಆ ಕುರುಡು ಪ್ರೀತಿಲಿ ಒಂದು ಅವ್ರ ಹೆಂಡತಿಗೆ ಮೇಕಪ್ ಮಾಡಿದ್ರೆ ಹೇಗಿದೆ ಅಂತ ನೋಡೋಣ. ಸರ್ ರೆಡಿನಾ? ಸರ್ ಇದಿಷ್ಟು ಕಾಣ್ತಿಲ್ವಾ? ಓಕೆ, ಕಾಣ್ತಿಲ್ಲ ಅಂದ್ಮೇಲೆ ರೆಡಿ ಆಗವ್ರಂತ ಅರ್ಥ. ತಡ ಮಾಡೋದು ಯಾಕೆ, ಶುರುವೇ ಮಾಡ್ಬಿಡೋಣ. ಎಸ್ ಸರ್, ಮೇಕಪ್ ಶುರು ಕರ್. ಕಣ್ಣ ಕಾಡಿಗೆ ಹಂಗೆ ಈಗ ತುಟಿಯ ಬಣ್ಣವನ್ನ ಹಚ್ಚಬೇಕು ಸರ್. ನೀವು ತುಟಿ ಬಿಟ್ಟು ಅಲ್ಲಿಗೆಲ್ಲ ಹಾಕ್ಬಿಡ್ತಾರ. ಕೆಳಗೆ ಕೆಳಗೆ. ಓಕೆ, ಹಂಗೆ ಕೊನೆಯದಾಗಿ ಸರ್ ಸ್ಟಿಕ್ಕರ್ ಇಡ್ಬೇಕು ನೀವು. ಒಂದ್ ನಿಮಿಷ. ಹಿಂಗ್ ಕೂತಿರಿ ಹಿಂಗೆ. ಸರ್ ನೀವು ಎಷ್ಟು ಫಾಸ್ಟ್ ಆಗಿ ಎಷ್ಟು ನೀಟಾಗಿ ಮೇಕಪ್ ಮಾಡಿದ್ರಿ ನೋಡಿ. ಅವ್ರಿಗೊಮ್ಮೆ ಮುಖ ತೋರಿಸಿ. ನೀವು ಎಷ್ಟು ಸಖತ್ತಾಗಿ ಮೇಕಪ್ ಮಾಡಿದ್ರಿ ಅಂತ ಹೇಳಿದ್ರೆ ಬನ್ನಿ ಸರ್, ಹತ್ರ ಬನ್ನಿ. ಬ್ಲೈಂಡ್ ಫೋಲ್ಡ್ ಆ ಕಡೆಗೆ ತಿರುಗಿರಿ ಮೇಡಮ್, ಹತ್ರ ನೀರಿ. ಹಂಗೆ ನಿಮ್ಮ ಕೋಮಲವಾದ ಕಾಂತಿಯುತ ಮುಖವನ್ನ ತೋರಿಸಿ ನೋಡಿ ಸರ್. ಏನ್ ಸರ್ ಉಜ್ಜಿದ್ದೆ ಒಳ್ಳೆ ಟೂತ್ ಪೇಸ್ಟ್ ಹಾಕಿ ಉಜ್ಜಿದ್ದೆ ನೀವು. ಅವ್ರು ಹಿಂಗ್ ಕಣ್ಣು ಮುಚ್ಚಕ್ ಬರ್ತಾರಲ್ಲ, ಕಣ್ಣೇ ಹೋಗ್ತಿತ್ತು ಸರ್. ಸ್ಟಿಕ್ಕರ್ ಯಾಕೆ ಸರ್ ಸೈಡ್ ಪಾರ್ಕಿಂಗ್ ಮಾಡ್ತಿದ್ವಿ? ಪರವಾಗಿಲ್ಲ ಸರ್, ಆದ್ರೂ ಸಖತ್ತಾಗಿ ಆಟ ಆಡಿದ್ರು ಮೇಡಮ್. ನಿಮ್ಮ ಮುಖ ನೀವು ಒಂದ್ಸಲ ನೋಡಿ, ಒಂದ್ಸಲ ನಿಮ್ಮ ಮುಖ ನೋಡಿ ಮೇಡಮ್. ಹಂಗೆ ನೀವು ಮಾಡೋದಕ್ಕಿಂತ ಸಖತ್ತಾಗಿಲ್ವಾ? ಓ, ಮತ್ತೆ ನೋಡಿ, ನೀವು ಮಾಡ್ಕೊಳ್ಳೋದಕ್ಕಿಂತ ಸಖತ್ತಾಗಿ ಮಾಡಿದ್ರೆ ಚೆನ್ನಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಸರ್, ಚೆನ್ನಾಗಾಡಿದ್ರಿ. ಈಗ ನೆಕ್ಸ್ಟ್ ಬನ್ನಿ. ಎಸ್, ಈಗ ನಮ್ಮ ನವ ದಂಪತಿಗಳು ಇಲ್ಲಿ ಕೂತಿದ್ದಾರೆ. ನನ್ಗೆ ಯಾಕೋ ಇವ್ರ ಅಣ್ಣ ಸಖತ್ತಾಗಿ ಮೇಕಪ್ ಮಾಡ್ತಾರೆ ಅನ್ಸುತ್ತೆ. ಎಷ್ಟಾದ್ರೂ ಹೊಸದಲ್ವಾ, ಹೊಸದ್ರಲ್ಲಿ ಎಲ್ಲ ಚೆನ್ನಾಗಿರತ್ತೆ. ಅದಕ್ಕೆ ಹೊಸ ಜೋಶಲ್ಲಿ ಬಂದು ಕೂತಿದ್ದಾರೆ. ಮತ್ತೆ ಕಡ ರೆಡಿನಾ ಬ್ರೋ? ಎಸ್ ರೆಡಿ. ಏನ್ ಮಾಡಕ್ ರೆಡಿ? ಓಕೆ, ಅಣ್ಣ ಮೇಕಪ್ ಮಾಡಕ್ ರೆಡಿ ಆಗ್ಯಾರ. ಮತ್ತೆ ಕಡ ಶುರು. ಇದು ಹಾಕಿದ್ರೆ ಸಾಕು. ಸೂಪರ್ ಸರ್. ಹಂಗೆ ಒಂದು ಫೈನಲ್ ದೃಷ್ಟಿ ಬೊಟ್ಟು ಇಟ್ಬಿಡಿ ಸರ್, ತಗೊಳ್ಳಿ. ಏನ್ ಗೊತ್ತಾ, ನಿಜವಾಗ್ಲೂ ಒಳ್ಳೆ ಕಾಂಪಿಟೇಟರ್ ಸರ್ ನೀವು. ವಿದೌಟ್ ನೋಡದೆ ಮೇಕಪ್ ಹಾಕಿದಿರಾ ಮೇಡಮ್. ಹತ್ರ ಬನ್ನಿ, ಹತ್ರ ಈ ಕಡೆ ತಿರುಗಿ ನಿಂತ್ಕೊಳ್ಳಿ ಸರ್. ನೋಡ್ತಾ ಇರಿ, ಇದು ಯಾವತ್ತು ನೋಡ್ದಿರುವಂತ ಅದ್ಭುತ. ನೋಡಿ, ಅವ್ರಿಗೆ ನಿಮ್ಮನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಏನು ಯೋಚಿಬೇಡಿ, ಎಷ್ಟು ಖುಷಿ ಆಗ್ತಿದ್ದಾರೆ. ನಿಮ್ಮನ್ನ ನೀವು ನೋಡಿದ್ರೆ ಎಷ್ಟು ಖುಷಿ ಆಗಿರುತ್ತೆ ನೋಡಿ. ನೋಡಿ, ಸೂಪರ್, ಹೊಡೀರಿ ಚಪ್ಪಾಳೆ.
ಸೂಪರ್, ಚೆನ್ನಾಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ಆಟ ಆಡಿದ್ರಿ ಸರ್. ಈಗ ನೀವು ಹೇಳ್ಬೇಕು ಸರ್, ಹೇಗೆ ಕಾಣಿಸಿದ್ದೀರಾ ನಿಮ್ಮ ಹೆಂಡತಿ? ಅಲ್ಲ, ಮೇಕಪ್ ಏನ್ ಲೆಕ್ಕ ಅಲ್ಲ, ಮೇಕಪ್ಪು ಅದು ಸಪ್ರೇಟು, ರಿಯಾಲಿಟಿ ಅದೇ ಚೆನ್ನಾಗೇ ಕಾಣ್ತಾ ಇದ್ದಾರೆ. ಆ ಮೇಕಪ್ ಅದೇನು ಲೆಕ್ಕಕ್ಕಿಲ್ಲ. ನೋಡಿ ಸರ್, ಹಂಗೆ ಮೇಕಪ್ ವಕ್ರ ಮಾಡಿದ್ರು ಬಚಾವ್ ಮಾಡಿ ಇವತ್ತು ಸುಮ್ಮನೆ ಸಮಸ್ಯೆ ಆಗಬಾರ್ದು ಅಂತ ಮ್ಯಾನೇಜ್ ಮಾಡ್ತಾವ್ರೆ. ನಾನು ಸಖತ್ತಾಗಿ ಮಾಡಿದ್ದೀನಿ, ಆದ್ರೂ ಚೆನ್ನಾಗಿದ್ದೀರಿ ಅಂತ ನಿಮ್ಗೆ ನೋಡಿದಾಗ ಗೊತ್ತಾಯ್ತಲ್ವಾ ಮೇಡಮ್ ಎಷ್ಟು ಸಖತ್ತಿದೆ ಅಂತ. ಓಕೆ ಬ್ರೋ, ನಿಮ್ಮ ಹೆಂಡತಿನ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ, ಹೇಗೆ ಕಾಣಿಸಿದ್ದಾರೆ ಅಂತೇಳಿ. ಇವತ್ತು ಎಷ್ಟು ಚೆನ್ನಾಗಿ ಕಾಣ್ತಾರೆ. ಇದು actually ಚೆನ್ನಾಗಿರೋದು. ಹೇಗೆ ಮೇಡಮ್, ನಿಮ್ಮ ಯಜಮಾನ್ರು ಈ ರೇಂಜಿಗೆ ಮೇಕಪ್ ಮಾಡೋರೆ, ಎಷ್ಟು ಮಾರ್ಕ್ಸ್ ಕೊಡ್ಬೋದು ಅವ್ರಿಗೆ? 10 out of 10. ಏನ್ ಬ್ರೋ, ನೋಡಿ ನೀವು ಅಷ್ಟು ಸಖತ್ತಾಗಿ ಮೇಕಪ್ ಮಾಡಿದ್ರು ಅಂತ ಅರ್ಥ. ಹಂಗಾದ್ರೆ ನೀವು ಡೈಲಿ ಎಲ್ಲಾದ್ರೂ ಫಂಕ್ಷನ್ ಹೋಗ್ಬೇಕಾದ್ರೆ ನೀವೇ ಮೇಕಪ್ ಹಾಕಿ 10 out of 10 ಕೊಟ್ಟಿದ್ದೀರಿ. ಓಕೆ, ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಮೇಡಮ್ ಹೇಗ ಅನಿಸ್ತು ಸರ್, ಸಖತ್ತಾಗಿ ಮೇಕಪ್ ಮಾಡಿದ್ದಾರೆ? ನೀವಿಬ್ರು ಎಲ್ಲಿ ಬಿಟ್ಕೊಡ್ತೀರ ಹಂಗೆ? ನಿಮ್ಗೆ ಖುಷಿ ಆಯ್ತಾ ನಿಮ್ಮ ಯಜಮಾನ್ರು ಮೇಕಪ್ ಮಾಡಿದ್ದು? ಹೌದು, ಖುಷಿ ಆಯ್ತು ಬ್ರೋ. ಇನ್ ಯಾವತ್ತು ಫೈಟ್ ಆದ್ರೆ ನೀವು ಮೇಕಪ್ ಮಾಡಿ. ಅವಾಗ ಫೈಟ್ ಮಾಡಿದಾಗ ಕೋಪ ಮಾಡ್ಕೊಳ್ಳೋ ಬದಲು ಖುಷಿ ಆಗತ್ತಂದ್ರೆ ಈ ತರ ಮೇಕಪ್ ಮಾಡ್ಬಿಡಿ, ಅವ್ರು ನಗ್ತಾ ಇರ್ತಾರೆ. ಓಕೆ ಎಸ್, ಈಗ ನೀನು ಅವಾಗದಿಂದ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ಯಾ, ಹೇಗೆ ಕಾಣಿಸ್ತಾವ್ರಿ ಇಬ್ರು ಮೇಕಪ್ ಅಲ್ಲಿ? ಹೆಂಗ್ ಚೆನ್ನಾಗ್ ಕಾಣ್ತಾವ್ರೆ? ಅವ್ವ ತರ ಕಾಣ್ತಾವ್ರ, ದೆವ್ವ ತರ ಇಬ್ರಲ್ಲಿ ಯಾರು ಸಖತ್ನ ಕಾಣ್ತಾವ್ರೆ? ಥ್ಯಾಂಕ್ ಯು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವಂತೂ. ಹೇಗ್ ಕಾಣ್ತಾವ್ರೆ? ಸೂಪರ್ ಆಗಿ ಕಾಣಿಸ್ತಾರೆ. ಹೌದಾ? ನನ್ಗಿಂತಲೂ ಸೂಪರ್ ಕಾಣಿಸ್ತಾವ್ರ? ಡೈಲಿ ಹಿಂಗೆ ಇರಲ್ಲ ಅವ್ರ ಹಂಗಾದ್ರೆ? ಇಬ್ರಲ್ಲಿ ಯಾರು ಚೆನ್ನಾಗ್ ಕಾಣ್ತಾವ್ರೆ? ಯಾರು ನಾಟಕದಾಗ ಬರ್ತಾರೆ. ನಾಟಕದಾಗ ಬರ್ತಾರ, ನೋಡು ಹ್ಯಾಂಗ್ ಬಂದವ್ರ ಅಂತ. ನಮ್ಮ ಕಾರ್ಯಕ್ರಮದ ಕೊನೆಯ ಸೆಗ್ಮೆಂಟ್ ಏನಂತ ಹೇಳಿದ್ರೆ ನಮ್ಮನೆ ಗೃಹಲಕ್ಷ್ಮಿ ಅಂತ. ಅಂದ್ರೆ ಇವ್ರು ಯಾಕೆ ನಿಮ್ಮನೆ ಗೃಹಲಕ್ಷ್ಮಿ? ನಮ್ಮನೆಗೆ ಮದುವೆ ಆಗಿ ಬಂದಿದ್ದ ದಿವಸದಿಂದ ನಾನು ಎಲ್ಲರನ್ನೂ, ದೊಡ್ಡವ್ರನ್ನ ಚಿಕ್ಕವ್ರನ್ನ ಎಲ್ಲರನ್ನೂ ಸಮನಾಗಿ ತೊಗೊಂಡು, ಯಾರು ತಪ್ಪು ಮಾಡಲಿ, ಒಳ್ಳೇದು ಮಾಡಲಿ, ಕೆಟ್ಟದ್ದು ಮಾಡಲಿ, ಅದನ್ನೆಲ್ಲ ಕ್ಷಮಾದಾನವಾಗಿ ತೊಗೊಂಡು, ಮತ್ತು ನಮ್ಮ ಮನೆಯಲ್ಲಿ ನಮ್ಮ ತಾಯಿಯವರೆಲ್ಲ ಅವರು ಎಕ್ಸ್ಪೈರ್ ಆದರು. ಸೊ ಅವ್ರ ಮಾರ್ಗದರ್ಶನದಲ್ಲಿ ಅವ್ರು ಯಾವ ರೀತಿ ಮನೆಯನ್ನೆಲ್ಲ ನಡ್ಸ್ಕೊಂಡು ಹೋಗ್ತಾಯಿದ್ರು, ಸೊ ಅವರು ಸೊಸೆಯಾಗಿ ಅವ್ರ ಮಾರ್ಗದರ್ಶನದಲ್ಲಿ ಅವ್ರ ಕೈ ಕೆಡ ಬೆಳೆದು ಇಡೀ ಫ್ಯಾಮಿಲಿನ ಅವ್ರು ಇಲ್ಲಿ ತನಕ ಹೆಂಗೆ ನಡ್ಸ್ಕೊಂಡು ಬಂದರು, ಅವ್ರು ಇರೋ ತನಕ ಅದೇ ದಾರಿನಲ್ಲಿ ನಮ್ಮನ್ನೆಲ್ಲನೂ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸರ್ ನೀವು ಹೇಳೋದಾದ್ರೆ? ಯಾಕಂದರೆ ನಮ್ಮ ತಾಯಿಯವರು, ತಾಯಿಯಾಗಿ ಹೇಳ್ಬೇಕು ಅಂದರೆ ಏನೂ ಮಾತಿರಲ್ಲ. ತಾಯಿಯನ್ನು ವರ್ಡ್ಗೆ ಗೊತ್ತಿರುತ್ತೆ ಪದಕ್ಕರ್ಥ, ರ್ಯಾಶಾಗಿ ಏನೂ ಮಾತಾಡಲ್ಲ, ಕೂಲಾಗೆ ಹ್ಯಾಂಡಲ್ ಮಾಡ್ತಾರೆ ಎಲ್ಲರನ್ನೂ. ನಾವು ಹೇಳೋದಾದರೆ ನಮ್ಮ ಅತ್ತೆ ನಮಗೆ ರೋಲ್ ಮಾಡೆಲ್, ತುಂಬ ಚೆನ್ನಾಗಿ ಮನೆ ನಡೆಸ್ಕೊಂಡು ಹೋಗ್ತಿದ್ದಾರೆ. ಸೊ ಅವ್ರ ಥರನೇ ಎಲ್ಲರೂ ಇರಬೇಕು ಅಂತ ನನ್ನ ಆಸೆ ಕೂಡ. ಆ್ಯಕ್ಚುಲಿ ನಾನು ಬಂದು 6 years ಆಯಿತು. ಆವತ್ತಿಂದ ಇಲ್ಲಿವರೆಗೂ ಒಂದೇ ಥರನೇ, ಒಂದೇ ಬಾಂಡಿಂಗಲ್ಲಿ ನಡೀತಾ ಇದೆ. ಒಳ್ಳೆ ಸಪೋರ್ಟ್ ಇದೆ, ಎಲ್ಲದರಲ್ಲೂ ಮಾರ್ಗದರ್ಶನ ಮಾಡ್ತಾರೆ. ಅದಕ್ಕಾಗಿ ನಮ್ಮ ಮನೆ ಗೃಹಲಕ್ಷ್ಮಿ. ಅವರವ್ರ ಕೆಲಸ ಅವರವ್ರು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಮನೆಗೂ ತುಂಬ ಅನ್ಯೋನ್ಯವಾಗಿ ಚೆನ್ನಾಗಿರುತ್ತೆ. ಎಲ್ಲಾರನ್ನೂ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸ್ಕೊಂಡು ಚೆನ್ನಾಗಿರ್ತಾರೆ. ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಅವರು ತುಂಬ ಆ್ಯಕ್ಟಿವ್ ಮನೇಲಿ. ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅಂತೇಳಿ ಓಡಾಡ್ತಾರೆ. ನಮಗೊಂದು ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ಸೊ ನಮಗೆ ಊಟ ತಿಂಡಿಲೂ ಅಷ್ಟೇ, ಒಂದು 5 ನಿಮಿಷ ಭೇದ ಭಾವ ಮಾಡಲ್ಲ, ಟೈಮ್ಗೆ ಆಗ್ತಾರೆ. ನನ್ನ ಪರ್ಸ್ನಾಲಿಟಿ ನೋಡೇ ಹೇಳ್ಬೋದು ನೀವು. ಸೊ ಹಾಗಾಗಿ ನಮ್ಗೆ ಅವರೇ ಇಷ್ಟ. ನಮಗೆ ಆಂಟಿ ಅಂದರೆ ತುಂಬ ಇಷ್ಟ. ಆಂಟಿ ಅಂದ್ರೆ ತುಂಬಾ ಇಷ್ಟನಾ? ಚೆನ್ನಾಗಿ ನೋಡ್ಕೋತಾರ? ಅದಕ್ಕೆ ನಿಮ್ಗೆ ಇಷ್ಟನಾ? ಓಕೆ ಮೇಡಮ್, ನೀವೇ ಇಲ್ಲೇ ಕೇಳ್ಕೊಂಡ್ರಲ್ಲ, ನಿಮ್ಮ ಬಗ್ಗೆ ಎಲ್ಲರೂ ಒಳ್ಳೊಳ್ಳೆ ಮಾತುಗಳನ್ನೇ ಆಡಿದ್ರು. ಇದನ್ನೆಲ್ಲ ಕೇಳಿದಾಗ ನಿಮ್ಗೆ ಏನು ಅನಿಸ್ತಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಷ್ಟು ಜನ ಒಳ್ಳೆ ರೀತಿಯಲ್ಲಿ ಹೇಳಿದ್ದಾರೆ ಸರ್ ನಿಮ್ಮ ಬಗ್ಗೆ. ಹಂಗೆ ಇರಕ್ಕೆ ಇಷ್ಟಪಡ್ತೀನಿ. ಹಂಗೆ ಇರ್ತೀರ, ಮಾತು ಕಡಿಮೆ ಕೆಲಸ ಜಾಸ್ತಿ ಅಂತಾರ. ಎಲ್ಲರನ್ನ ಚೆನ್ನಾಗಿ ನೋಡ್ಕೊಂಡು ಮುಂದುವರಿಸ್ತಿರ್ತೀರಂತ. ಓಕೆ, ಸೂಪರ್. ಎಸ್, ನನಗಂತೂ ನಿಮ್ಮ ಮನೆಗೆ ಬಂದು ನಿಮ್ಮ ಜೊತೆ ಹರಟೆ ಮಾತಾಡಿ, ಊಟ ಆಟ ಪಾಠ ಎಲ್ಲ ಮಾಡಿ ತುಂಬ ಖುಷಿ ಆಯಿತು. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಎಸ್, ನೀವೇನು ನೋಡ್ತಿದ್ದೀರಾ? ನಿಮ್ಮ ಮನೆಗೂ ಕೂಡ ನಮ್ಮ ಸಿರಿಕನ್ನಡದ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮ ಬರಬೇಕಂತ ಹೇಳಿದ್ರೆ, ಗೃಹಲಕ್ಷ್ಮಿ ಕಾರ್ಯಕ್ರಮ ಪ್ರಸಾರ ಆಗುವಾಗ ಕೆಳಗಡೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀವಿ. ಅದಕ್ಕೆ ನಿಮ್ಮ ಡೀಟೇಲ್ಸ್ ಅನ್ನು ಕಳಿಸಿ ನಮ್ಮ ತಂಡ ನಿಮ್ಮ ಮನೆಯಲ್ಲಿ ಕೂಡ ಬಂದು ಇದೇ ಥರ ಮೋಜು ಮಸ್ತಿ ಹರಟೆನ ಮಾಡ್ಕೊಂಡಿರ್ತೀವಿ. ಇದಿಷ್ಟು ಸಖತ್ತಾಗಿ ಎಂಜಾಯ್ ಮಾಡಿದ್ದು ನೋಡಿದ್ರಲ್ವಾ? ಎಸ್, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಬಾಯ್.